दक्षिणामूर्तये चैव सकल कार्यार्थ सिद्धये ಮುದದಿಂದ ನಿನ್ನ ಮುದದಿಂದ ನಿನ್ನ ಕೊಂಡಾಡುವ ಮದೌರ ವಿಘ್ನೇಶ ದೇವಾ ಜಗದೀಶ ಮುದದಿಂದ ವಂದಿಸುವೆ ಶಾರದೆಗೆ ಚಕ್ರಾದ್ಯಮನರಿಂಗರಿಗೆ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವಕಾನತನಾಗಿ ಕವಿಗಳ ಸನ್ನಡಿಗೆ ಬರಬಂದು ಬೇಡುವಿನಿ ಕಥಾಮೃತವ ಯಾಕೆಂದರೆ ಒಂದಾನೊಂದು ಕಾಲದಲ್ಲಿ ಕಿಷ್ಕಿಂಧೆಯನ್ನು ಆಡುತ್ತಿರುವಂತಹ ಈ ಸುಗ್ರೀವ ಈ ದಿನ ಈ ಋಷ್ಯಮುಖ ಪರ್ವತದ ಮೇಲೆ ಅಣ್ಣನಿಗೆ ಹೆದರಿ ಕುಳಿತುಕೊಳ್ಳುವಂತಹ ಅಡಗಿ ಕುಳಿತುಕೊಳ್ಳುವಂತಹ ಒಂದು ಪ್ರಮೇಯ ಬಂದು ಹೋಯ್ತಲ್ಲ. ಯಾರಲ್ಲಿ ಹೇಳಿಕೊಳ್ಳಲಿ ನನ್ನ ದುಃಖವನ್ನ? ಒಳಗಿಂದ ಪತ್ನಿಯ ವಿರಹದ ಬಿಸಿ, ಹೊರಗೆ ಸೂರ್ಯನ ತಾಪದ ಬಿಸಿ, ಕುಳಿತುಕೊಳ್ಳುವುದು ಬಿಸಿಯಾದ ಕಲ್ಲ ಮೇಲೆ, ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಗಡ್ಡೆ ಗೆಣಸುಗಳು. ಆದರೆ ಅಣ್ಣನ ಭಯದಿಂದ ಪ್ರತಿದಿನವೂ ಈ ಕಲ್ಲ ಮೇಲೆ ಏರಿ ದೂರಕ್ಕೆ ನೋಡುವುದು ನನ್ನ ಅಭ್ಯಾಸ. ಹಾಗೆಯೇ ಈ ದಿನ ದೂರಕ್ಕೆ ನೋಡಿದಾಗ ವಿಚಿತ್ರವಾದಂತಹ ಸನ್ನಿವೇಶವನ್ನ ಕಂಡೆ. ಈ ತಳದಲ್ಲಿರುವ ಪಂಪಾ ಸರೋವರದ ತಟಾಕದ ಮೇಲೆ ಈರುವರು ಮಾನವರು ಇತ್ತಿಂದತ್ತ ಸುಳಿದಾಡುತ್ತಿರುವುದನ್ನ ಕಂಡೆ. ಕೂಡಲೇ ಅವರು ನಮ್ಮ ಅಣ್ಣನ ಗೂಢಚಾರರಿರಬಹುದೇ ಎಂಬಂತಹ ಸಂಶಯ ಬಂದು ಹನುಮಂತನನ್ನ ಕರೆದು ಹೇಳಿದೆ, ಈ ಕೂಡಲೇ ವೇಷ ಮರೆಸಿಕೊಂಡು ಅಲ್ಲಿಗೆ ಹೋಗು, ಅವನು ಯಾರ
ಶತ್ರುಗಳಾದರೆ ತರಿಯಬೇಕು, ಹಿತವರಾದರೆ ಕರೆದುತ್ತಾ ಎಂದು ಹೇಳಿದ್ದೇನೆ. ಈಗಲೇ ಬಂದಂತಹ ವರ್ತಮಾನದಂತೆ ಹನುಮಂತ ಅವರು ನಮ್ಮ ಹಿತಗಳು ನಮ್ಮ ಮಿತ್ರರಾಗುವಂತವರೆಂದು ಕರೆದುಕೊಂಡು ಬಂದಿದ್ದಾರಂತೆ. ಬಂದವರು ಮತ್ತೆ ಯಾರು ಅಲ್ಲ, ಸಾಕೇತ ನಾಡಿನ ರಾಜಕುಮಾರರಾದಂತಹ ಶ್ರೀರಾಮಚಂದ್ರ ಮತ್ತು ಲಕ್ಷ್ಮಣರಂತೆ. ಅವರನ್ನ ಸ್ವಾಗತಿಸಲಿಕ್ಕಾಗಿ ನಾನೇ ಮುಂದಾಗ್ತೇನೆ. ರಾಮ ಹರೇ ರಾಮ ರಾಮ ಹರೇ ರಾಮ ಹರೇ ರಾಮ ರಾಮ ಹರೇ ಪಾಹಿ ರಾಮ ಹರೇ ರಾಮ ಹರೇ ರಾಮ ಹರೇ ಭೀಮ ಪರಾಕ್ರಮಿ ಭೀಮ ಪರಾಕ್ರಮಿ ಭೀಮ ಪರಾಕ್ರಮಿ ಭಕ್ತ ರಕ್ಷಾಮಣಿ ಭೀಮ ಪರಾಕ್ರಮಿ ಭೀಮ ಪರಾಕ್ರಮಿ ಭಕ್ತ ರಕ್ಷಾಮಣಿ ಕೋಮಲ ರೂಪ ಹರೇ ರಾಮ ಹರೇ ಕೋಮಲ ರೂಪ ಹರೇ ರಾಮ ಹರೇ ಕೋಮಲ ರೂಪ ಹರೇ ಪ್ರಗತಿನ ರಾಮ ಹರೇ ರಾಮ ರಾಮ ಹರೇ ಪಾಹಿ ರಾಮ ಹರೇ ರಾಮ ರಾಮ ಹರೇ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ. ಒಳ್ಳೆಯ ರಾಮಚಂದ್ರ, ಈ ಋಷ್ಯಮೂಕ ಪರ್ವತ ನಿನ್ನ ಪಾದಧೂಳಿಯಿಂದ ಪವಿತ್ರವಾಗಿ ಹೋಯಿತು. ನನ್ನ ಭಾಗ್ಯದ ಬಾಗಿಲೇ ತೆಗೆದು ಹೋಯಿತು. ಯಾಕೆಂದರೆ ಕೇಳಿದ್ದೇನೆ ನೀನು ಸೂರ್ಯ ವಂಶದವರಂತೆ. ಸೂರ್ಯ ವಂಶದವರೆಂದರೆ ಸೂರ್ಯನ ಕಿರಣ ಬೀಳುವಲ್ಲೆಲ್ಲ ಅವರ ಕೃಪಾಕಟಾಕ್ಷ ಇರುತ್ತದಂತೆ. ಹಾಗೆಯೇ ಶ್ರೀರಾಮಚಂದ್ರ, ನಾನು ಸೂರ್ಯನ ಅಂಶದವನು. ಹೀಗಾಗಿ ನಿನ್ನ ಕೃಪಾಕಟಾಕ್ಷ ನನ್ನ ಮೇಲೂ ಬೀಳಬೇಕು, ನನ್ನನ್ನ ರಕ್ಷಿಸಬೇಕು. ನನಗಾದ ನ್ಯಾಯಕ್ಕೆ ನ್ಯಾಯವನ್ನ ಪಡಿಸಬೇಕು ಸ್ವಾಮಿ. ನಿನ್ನ ಮಿತ್ರತ್ವವನ್ನು ವಹಿಸಿ ಬಂದವನು ನಾನು. ಏನು ನ್ಯಾಯ ಪಡಿಸಬೇಕು, ಏನು ವಿಷಯ ಸ್ವಲ್ಪ ವಿಸ್ತಾರವಾಗಿ ಹೇಳವೇ ಶ್ರೀರಾಮಚಂದ್ರ. ಅಗ್ರಜಾವಲಿ ಪರಾಕ್ರಮ ನಿಗ್ರಹಿಸಲು ಬಗೆದು ಈರುವರು ಗಂಡು ಮಕ್ಕಳು ನನ್ನ ಅಪ್ಪನಿಗೆ. ಓಹೋ, ಬಹಳ ಅನ್ಯೋನ್ಯವಾಗಿದ್ದಂತಹ ಕಾಲ. ಕಿಷ್ಕಿಂದೆಯಲ್ಲಿ ಜನರೆಲ್ಲ ಹೇಳುತ್ತಿದ್ದರು ಅಣ್ಣ ತಮ್ಮಂದಿರೆಂದರೆ ವಾಲಿ ಸುಗ್ರೀವರಂತಿರಬೇಕು ಎಂದು. ಓಹೋ, ಆದರೆ ಈಗಿನ ಹೇಳ್ತಾರೆ ಸ್ವಾಮಿ, ಅಣ್ಣ ತಮ್ಮಂದಿರೆಂದರೆ ವಾಲಿ ಸುಗ್ರೀವರಂತೆ ಇರಬಾರದು ಎಂದು. ಅದು ಯಾಕೆ ಸುಗ್ರೀವ? ಅದರ
ನನ್ನ ಅಣ್ಣ ಮತ್ತು ಆ ಮಾಯಾವಿಯ ನಡುವೆ ಹೋರಾಟ ಪ್ರಾರಂಭವಾಯಿತು. ಆ ರಕ್ಕಸ ಓಡಿ ಹೋಗಿ ಗುಹೆಯನ್ನ ಹೊಕ್ಕ. ಆತನ ಹಿಂದೆ ಓಡಿದ ನನ್ನ ಅಣ್ಣ, ನನ್ನ ಅಣ್ಣನ ಹಿಂದೆ ಓಡಿದೆ ನಾನು. ಗುಹೆಯ ಬಾಗಿಲಲ್ಲಿ ನನ್ನನ್ನ ತಡೆದು ನಿಲ್ಲಿಸಿದ ನನ್ನ ಅಣ್ಣ ತಾನೊಬ್ಬನೇ ಒಳಗೆ ಹೋದ. ದಿನಗಳೇ ಕಳೆಯಿತು, ವಾರಗಳೇ ಕಳೆಯಿತು, ಯಾರೂ ಹೊರಕ್ಕೆ ಬರಲಿಲ್ಲ. ಹಾಗೆ ಒಮ್ಮೆ ಜೋರಾಗಿ ಚಿತ್ಕಾರವೊಂದು ಕೇಳಿ ಬಂತು. ನನ್ನ ಅಣ್ಣನ ಧ್ವನಿಯಂತೆಯೇ ಅನಿಸಿತು. ಹಾಗೆಯೇ ರಕ್ತದ ಹೋಗುಳೆ ಗುಹೆಯಿಂದ ಹೊರಗೆ ಬಂತು. ನಾನು ಎಣಿಸಿದೆ, ನನ್ನ ಅಣ್ಣ ಸಾಮಾನ್ಯ ಪರಾಕ್ರಮಿಯಲ್ಲ, ದೊಡ್ಡ ದೊಡ್ಡ ರಕ್ಕಸರನ್ನ ಕ್ಷಣ ಮಾತ್ರದಲ್ಲಿಯೇ ಕೊಂದವನು. ಈಗ ವಾರಗಟ್ಟಲೆ ಯಾಕಾಯಿತು? ನನ್ನ ಅಣ್ಣ ಕಾಂಚನ ಮಾಲೆಯನ್ನು ಧರಿಸದೆ ಹೋಗಿರಲಿಕ್ಕಾಗಿ ನನ್ನ ಅಣ್ಣ ಆ ರಕ್ಕಸ ನನ್ನ ಅಣ್ಣನನ್ನು ಕೊಂದಿದ್ದಾನೆ ಎನ್ನುವಂತಹ ತೀರ್ಮಾನಕ್ಕೆ ಬಂದಂತಹ ನಾನು ಆ ರಕ್ಕಸನಿಗೆ ಗುಹೆಯ ದ್ವಾರ ತಿಳಿಯಬಾರದೆಂದು ದೊಡ್ಡದಾದ ಬಂಡೆಯೊಂದನ್ನ ಗುಹೆಯ ದ್ವಾರಕ್ಕೆ ಆಲಿಸಿ ಪುನಃ ಕಿಷ್ಕಿಂಗೆ ಬಂದೆ. ಹಿರಿಯರ ಆಣತಿಯಂತೆ ಅಣ್ಣನ ಕ್ರಿಯಾಕರ್ಮಗಳನ್ನೆಲ್ಲ ಮುಗಿಸಿದೆ. ಹಾಗೆಯೇ ರಾಜ್ಯಭಾರವನ್ನು ಸಹ ಕೈಗೆತ್ತಿಕೊಂಡೆ. ಪತ್ನಿ ರುಮೆಗೆ ಮತ್ತು ಅತ್ತಿಗೆ ತಾರೆಗೂ ಸಹ ನಾನು ಪಟ್ಟದ ರಾಣಿಯನ್ನ ಸ್ಥಾನವನ್ನ ಕೊಟ್ಟು ಅವರನ್ನ ಗೌರವಿಸಿದೆ. ಹಾಗೆಯೇ ರಾಜ್ಯಭಾರವನ್ನು ಮಾಡುತ್ತಿರುವಂತಹ ಒಂದು ದಿನ ಕೂಗೊಂದು ಕೇಳಬಂತು. ತಮ್ಮ ಸುಗ್ರೀವ. ಯಾರ? ಕಣ್ಣು ಬಿಟ್ಟು ನೋಡಿದಾಗ ನನ್ನ ಅಣ್ಣ ನಿಂತಿದ್ದ. ಓಹೋ, ನನ್ನ ಅಣ್ಣ ಸಾಯಲಿಲ್ಲ, ಬದುಕಿದ್ದಾನೆ ಎಂಬಂತಹ ಆನಂದದಿಂದ ಹೋಗಿ ಆತನನ್ನ ಅಪ್ಪನಿಗೆ ಹೋದೆ. ಆಗ ಕೊಟ್ಟ. ಏನು ಕೊಟ್ಟ? ಮುತ್ತು ಕೊಟ್ಟನ? ಮುತ್ತು ಕೊಟ್ರೆ ನಿನ್ನಲ್ಲಿ ಯಾಕೆ ಹೇಳ್ತಿದ್ದೆ? ಮುತ್ತಲ್ವ ಕೊಟ್ಟಿದ್ದು, ಮುಷ್ಟಿಯಿಂದ ಕೊಟ್ಟ. ಎರಡು ಹಲ್ಲು ಬಿತ್ತು. ಹಾಗೆ ಮತ್ತೊಂದು ಮುಷ್ಟಿಯಿಂದ ಮತ್ತೊಂದು ದವಡೆಗೆ ಕೊಟ್ಟ. ಅಷ್ಟಕ್ಕೆ ಬಿಡಲಿಲ್ಲ, ನನ್ನ ನೆಲಕ್ಕೆ ಬೀಳಿಸಿ ಕಾಲಿನಿಂದ ತುಳಿದು ನನ್ನನ್ನು ಹಿಂಸಿಸಿದ. ನನ್ನ ಹಿಂದೆಯೇ ಓಡಿ ಬಂದಂತಹ ನನ್ನ ಪತ್ನಿ ರುಮೆಯನ್ನ ಅವಳ ಕೂದಲನ್ನು ಹಿಡಿದು ಎಳೆದುಕೊಂಡು ಹೋಗಿ ಆತನ ಕಾಲ ಮೇಲೆ ಕೂರಿಸಿಕೊಂಡ. ಅಲ್ಲಿಗೆ ಬಿಡಲಿಲ್ಲ, ನನ್ನನ್ನ ಕಿಷ್ಕಿಯಿಂದ ಹೊರಗಟ್ಟಿ ನನಗೆ ಕಿರುಕುಳವನ್ನ ಕೊಡಲು ಪ್ರಾರಂಭಿಸಿದ. ನನ್ನ ಈ ಸಂಕಟವನ್ನು ನೋಡಲಾರದಂತಹ ನನ್ನ ಸೂರ್ಯದೇವ ಆತನ ರಥದಲ್ಲಿ ನನ್ನನ್ನು ಕುಳ್ಳಿರಿಸಿಕೊಂಡು ಈ ಋಷ್ಯಮುಖ ಪರ್ವತಕ್ಕೆ ತಂದು ಬಿಟ್ಟಿದ್ದಾನೆ. ಇಲ್ಲಿಗೆ ಅವನು ಬರಲಾರ? ಇಲ್ಲಿಗೆ ಅವನು ಬರಲಾರ. ಅದಕ್ಕೂ ಒಂದು ಕಾರಣ ಉಂಟು. ನನ್ನ ಅಣ್ಣ ದುಂದುಬಿ ಎಂಬ ರಾಕ್ಷಸನನ್ನು ಕೊಲ್ಲುವಾಗ ಆತನ ದೇಹದಿಂದ ಸಿಡಿದಂತಹ ರಕ್ತ ಈ ಮಾತಂಗ ಋಷಿಗಳ ಆಶ್ರಮದ ಮೇಲೆ ಬಂದು ಬಿತ್ತಂತೆ. ಅವರು ಇದೇ ಋಷ್ಯಮುಖ ಪರ್ವತದಲ್ಲಿ ತಪಸ್ಸನ್ನ ಗೈಯುತ್ತಿದ್ದರು. ಕೋಪಿಷ್ಠರಾದಂತಹ ಅವರು ಇದಕ್ಕೆ ಕಾರಣರು ಯಾರೇ ಆಗಿರಲಿ, ಆತ ಈ ಋಷ್ಯಮುಖ ಪರ್ವತಕ್ಕೆ ಕಾಲಿರಿಸಿದಲ್ಲಿ ಆತನ ತಲೆ ಸಹಸ್ರ ಹೋಳಾಗಲಿ ಎಂದು ಶಾಪವನ್ನ ಇಟ್ಟರಂತೆ. ಇದು ನನ್ನ ಅಣ್ಣನಿಗೆ ಗೊತ್ತು. ಹೀಗಾಗಿ ಆತ ಇಲ್ಲಿ ಬರಲಿಕ್ಕಿಲ್ಲ. ಅವನಿಗೆ ಸಿಕ್ಕಿದ ಶಾಪ ನಿನಗೆ ವರ, ನನಗೆ ವರ ಆಯಿತು. ಆದರೆ ಆತನು ಗೂಢಚಾರರು ಬರಬಹುದೆಂದು ಎಂಬ ಭಯ ನನಗೆ ಯಾವಾಗಲೂ ಕಾಡ್ತಾ ಇರ್ತದೆ ಸ್ವಾಮಿ. ಹೀಗಾಗಿ ನಾನು ಕೇಳಿದ್ದೇನೆ ಸ್ವಾಮಿ, ನಾನು ರಾಜ್ಯವನ್ನ ಕಳೆದುಕೊಂಡವನು, ನೀನೂ ಸಹ ರಾಜ್ಯವನ್ನ ಕಳೆದುಕೊಂಡವನು, ನಾನೂ ಸಹ ಪತ್ನಿಯನ್ನ ಕಳೆದುಕೊಂಡವನು, ನೀನೂ ಸಹ ಪತ್ನಿಯನ್ನ ಕಳೆದುಕೊಂಡವನು. ಹೀಗಾಗಿ ನಾವಿಬ್ಬರು ಸಮಾನ ದುಃಖಿಗಳು ತಾನೆ. ನಮ್ಮಲ್ಲಿ ಮಿತ್ರತ್ವವನ್ನ ಬೆಳೆಸಿಕೊಂಡು ನನ್ನನ್ನ ರಕ್ಷಿಸಬೇಕು ಸ್ವಾಮಿ, ರಕ್ಷಿಸಬೇಕು. ಸುಗ್ರೀವ, ಏನ್ ಹೇಳ್ತಾ ಇದೀಯ? ಕಂಡರೆ ಬಿಡುವೆನ ಸೀತೆಯ. ನಾವಿಬ್ಬರು ಸಮಾನ ದುಃಖಿಗಳು ಅಲ್ವೇ? ಸಮಾನರು. ಹೀಗೆ ಒಂದು ಹೋಲಿಸುವ ಕ್ರಮ ಉಂಟ ಮಾರಾಯ? ಯಾಕೆ? ನಾನು ಮತ್ತು ನನ್ನ ತಮ್ಮ ಲಕ್ಷ್ಮಣ ಪರ್ಣಶಾಲೆಯಲ್ಲಿ ಇರದ ವೇಳೆಯಲ್ಲಿ ಆ ದುಷ್ಟರಾವಣ ಬಂದು ಸೀತೆಯನ್ನು ಕದ್ದೊಯ್ದಾನೆ. ವೇಷ ಮರೆಸಿಕೊಂಡು ಬಂದು ಕದ್ದೊಯ್ದಿದ್ದಾನೆ. ಒಂದು ವೇಳೆ ನನ್ನ ಎದುರಿಗೆ ಅವನು ಕೈ ಹಾಕುವ ಪ್ರಯತ್ನ ಪಟ್ಟಿದ್ದರೆ ನನ್ನ ಬಾಣದಿಂದ ಅವನನ್ನು ನಾನು
ಭಸ್ಮ ಮಾಡುತ್ತಾ ಇದ್ದೆ. ಓಹೋ. ಆದ್ರೆ ನಿನ್ನ ವಿಷಯ ಹಾಗಲ್ಲ. ಹಾ, ನಿನ್ನ ಎದುರೇ ನಿನ್ನ ಅಣ್ಣ ಬಂದು ನಿನ್ನ ಹೆಂಡತಿಯನ್ನು ದರದರನೆ ಎಳೆದುಕೊಂಡು ಹೋದರು. ಹೌದು ಸ್ವಾಮಿ. ಏನೂ ಮಾಡಲಾಗಲಿಲ್ಲ. ಆದ್ದರಿಂದ ನಾನು ಹೇಳುತ್ತೇನೆ, ಹಾ, ನನ್ನ ದುಃಖಕ್ಕಿಂತ ನಿನ್ನ ದುಃಖವೇ ಮಿಗಿಲು. ಓಹೋ. ಆದ್ದರಿಂದ ಹಾ, ನಾನು ಒಂದು ಮಾತು ನಿನಗೆ ಕೊಡಬಲ್ಲೆ. ಏನದು ಸ್ವಾಮಿ? ನಿಮ್ಮ ಅಣ್ಣ ವಾಲಿಯನ್ನು ನಾನು ಕೊಲ್ಲುತ್ತೇನೆ. ನಿನ್ನ ಹೆಂಡತಿ ರುಮೆ ನಿನಗೆ ಸಿಗುವ ಹಾಗೆ ನಾನು ಮಾಡುತ್ತೇನೆ. ಏನೋ ನನ್ನಣ್ಣ ವಾಲಿಯನ್ನು ಎಂತಹ ಮಾತನ್ನ ಹೇಳ್ತಾ ಹೇಳಿದ್ದೀಯ? ನಿನ್ನ ಅಣ್ಣ ವಾಲಿಯನ್ನು ನಾನು ಕೊಲ್ಲುತ್ತೇನೆ. ಅಯ್ಯೋ, ಎಂತಹ ಸಂತೋಷ ಆಗ್ತಾ ಇದೆ ಗೊತ್ತಾ? ಯಾಕೆ? ಮರುಭೂಮಿಯಲ್ಲಿದ್ದವ ನೀರು ಕಂಡಂತೆ, ಹಸಿದವನಿಗೆ ಮೃಷ್ಟಾನ್ನ ಭೋಜನ ಸಿಕ್ಕಂತೆ, ಅದಕ್ಕೂ ಮಿಗಿಲಾದಂತಹ ಒಂದು ಸಂತೋಷ ನಾನು ಅನುಭವಿಸ್ತಾ ಇದ್ದೇನೆ. ಯಾಕೆ ಗೊತ್ತಾ? ಈ ಮೂರು ಲೋಕದಲ್ಲಿಯೂ ನನ್ನ ಅಣ್ಣನನ್ನ ಜಯಿಸಿದವರೇ ಇಲ್ಲ. ಅಂಥದ್ದರಲ್ಲಿ ನೀನು ನನ್ನ ಅಣ್ಣ ವಾಲಿಯನ್ನ ಕೊಲ್ತೇನೆ ಎಂದು ಹೇಳಿದ್ದೀಯ. ಯಾರಾದರೂ ಈ ಶಬ್ದವನ್ನ ಆಡಿದಿದ್ದರೆ ಕೊಲ್ತೇನೆ ಎಂದು ಹೇಳುವ ಮರುಕ್ಷಣವೇ ಸತ್ತವರಿದ್ದಾರೆ. ಹೀಗಾಗಿ ನೀನು ಕೊಲ್ತೇನೆ ಅಂತ ಹೇಳಿದ್ಯಲ್ಲ, ಅಷ್ಟೇ ಸಾಕು. ಒಂದು ನಿನಗೊಂದು ಭರವಸೆಯನ್ನ ಕೊಡ್ತೇನೆ. ಒಂದು ವೇಳೆ ನೀನು ಆಡಿದ ಮಾತಿನಂತೆ ನನ್ನ ಅಣ್ಣನನ್ನ ಕೊಂದು ರುಮೆಯನ್ನ ತಂದು ಕಿಷ್ಕಿಂಧೆಯನ್ನ ನನಗೆ ಕೊಡಿಸಿದೆ ಅಂತ ಆದರೆ ಮರುಕ್ಷಣವೇ ಈ ಕಪಿಸೇನೆ ಎಲ್ಲ ನಿನ್ನ ಸೇವೆಗೆ ಸಿದ್ಧವಾಗ್ತದೆ ಸ್ವಾಮಿ. ನೀನು ಭರವಸೆ ಕೊಟ್ಟಂತೆ ಸೀತಾ ಮಾತೆಯನ್ನು ಹುಡುಕಿಯಲ್ಲಿ ನಾವು ಎಷ್ಟರಾಗ್ತೇವೆ. ಸುಗ್ರೀವ, ನಿನ್ನ ಮಿತ್ರತ್ವವನ್ನು ಬಯಸಿ ನಾವು ಬಂದಿದ್ದೇವೆ. ಹೌದು, ಮಾತನ್ನು ಕೊಟ್ಟಾಗಿದೆ. ಇಂದಿನಿಂದ ಅಗ್ನಿಸಾಕ್ಷಿಯಾಗಿ ಹೇಳುತ್ತಾ ಇದ್ದೇನೆ, ನಾನು ಮತ್ತೆ ನೀವು ಮಿತ್ರರು. ಮಾತನ್ನು ಹೇಳುತ್ತಾ ಇದ್ದೇನೆ, ಪುನಃ ಹೇಳುತ್ತಾ ಇದ್ದೇನೆ. ನಿನ್ನ ಅಣ್ಣ ವಾಲಿಯನ್ನು ನಾನು ಕೊಲ್ಲುತ್ತೇನೆ, ನಾನು ಸಮರ್ಥನಿದ್ದೇನೆ, ನಾನು ಕೊಲ್ಲುತ್ತೇನೆ. ಹಾಗಾದ್ರೆ ಈಗ ಏನು ಮಾಡಬೇಕು ಸ್ವಾಮಿ? ಹೋಗಿ ನಿನ್ನ ಅಣ್ಣ ವಾಲಿಯನ್ನು ಯುದ್ಧಕ್ಕೆ ಕರೆ, ಯುದ್ಧ ಮಾಡು, ನಾನು ನೋಡಿಕೊಳ್ಳುತ್ತೇನೆ. ವಾಲಿಯನ್ನು ಯುದ್ಧಕ್ಕೆ ಕರೆಯುವುದಾ ಸ್ವಾಮಿ? ಆದರೆ ನನಗೆ ಒಂದು ಚಿಕ್ಕ ಸಂಶಯ.
ಸಂಶಯ ಅಂತ ಹೇಳುವುದಕ್ಕಿಂತ ಒಂದು ಸಣ್ಣ ಅಳುಕು. ಓಹೋ, ಯಾಕೆಂದರೆ ನನ್ನ ಅಣ್ಣ ಬಹಳ ಬಲಶಾಲಿ ಎಂದು ಈಗಾಗಲೇ ಹೇಳಿದ್ದೇನೆ. 3 ಲೋಕದಲ್ಲಿ ಅಜೇಯನಾಗಿರುವಂತಹ ಆತನನ್ನ ಕೊಲ್ಲುತ್ತೇನೆ ಎಂದು ನನಗೆ ಭರವಸೆಯನ್ನ ನೀಡಿ ಅಲ್ಲಿಗೆ ಹೋಗಿ ಆತನಲ್ಲಿ ನೀನೇ ಸತ್ತರೆ ಅದು ನನಗೆ ಕೆಟ್ಟ ಹೆಸರು, ಹಾಗೂ ನಿಮ್ಮ ವಂಶಕ್ಕೂ ಸಹ ಕೆಟ್ಟ ಹೆಸರು. ಹೀಗಾಗಿ ನನ್ನ ಈ ಅಳುಕನ್ನ ಪರಿಹರಿಸಬೇಕು ಸ್ವಾಮಿ. ಅದು ಹೇಗೆ? ನನ್ನ ಅಣ್ಣ ಬಹಳ ಬಲಶಾಲಿ, ಅದು ಅಲ್ಲಿ ಕಾಣಿಸುತ್ತಿದೆಯಲ್ಲ, ಬೆಳ್ಳಗಿನ ಬೆಟ್ಟದೋಪಾದಿಯಲ್ಲಿ ಬಿದ್ದಿದೆ. ಅದು ಏನು? ಅಸ್ಥಿ ಪಂಜರದ ಹಾಗೆ. ಅದು ಆ ದುಂದುಬಿಯ ಅಸ್ಥಿ ಪಂಜರ. ಆ ಅಸ್ಥಿ ಪಂಜರವನ್ನ ಈ ಕಿಷ್ಕಿಂಧೆಯಲ್ಲಿ ನನ್ನನ್ನು ಸೇರಿಸಿ ಯಾರಲ್ಲೂ ಅದನ್ನ ಏನು ಮಾಡ್ಲಿಕ್ಕೂ ಆಗುವುದಿಲ್ಲ. ಒಂದು ಏನನ್ನು ಎತ್ತಲಿಕ್ಕೆ ಸಾಧ್ಯವೇ ಇಲ್ಲದಂತಹ ಆಸ್ತಿ ಪಂಜರವನ್ನ ನನ್ನ ಅಣ್ಣ ಪ್ರತಿದಿನವೂ ಬಂದು ಪ್ರಯಾಸದಿಂದ ಎತ್ತಿ ಒಂದು ಮೊಳ ಎತ್ತಿಟ್ಟು ಬಿಡ್ತಾನೆ. ಅಂಗ ಸಾಧನೆಗೆ ಅದನ್ನೇ ಬಳಸ್ತಾ ಇದ್ದಾನೆ ಆತ. ಅಷ್ಟು ಶಕ್ತಿಶಾಲಿ. ಹೀಗೆ ಶಕ್ತಿಯಲ್ಲಷ್ಟೇ ಅಲ್ಲ, ಅದೋ ದೂರದಲ್ಲಿ ಕಾಣಿಸುತ್ತಾ ಇದೆಯಲ್ಲ 7 ತಾಳೆಯ ಮರಗಳು ವಕ್ರಾಕಾರದಲ್ಲಿ ನಿಂತಿವೆ. ಶರಕೌಶಲ್ಯದಲ್ಲಿಯೂ ಸಹ ನನ್ನ ಅಣ್ಣ ಬಹಳ ನಿಪುಣ. ಒಂದೇ ಒಂದು ಬಾಣದಿಂದ ಆ 7 ತಾಳೆಯ ಮರಗಳ ಗರಿಗಳನ್ನ ಕತ್ತರಿಸ್ತಾನೆ. ಇಂತಹ ಒಂದು ಕೌಶಲ್ಯ ಆತನಿಗಿದೆ. ಈ ನನ್ನ ಒಂದು ಸಂಶಯವನ್ನ ಬಗೆಹರಿಸಿದೆ ಅಂತ ಆದರೆ ಹೋಗಿ ಅಣ್ಣನಲ್ಲಿ ಯುದ್ಧಕ್ಕೆ ನಾನು ಸಿದ್ಧ. ಅಲ್ಲಿ ಕಾಣುತ್ತಿರುವ ಅಸ್ಥಿ ಪಂಜರ ಹೌದು. ನಾನೇನು ಮಾಡ್ತೇನೆ ನೋಡಿ. ಈಗ ನಮ್ಮ ಅಣ್ಣನ ಮಹಿಮೆಯನ್ನ ಕೇವಲ ಎಡಗಾಲ ಸ್ಪರ್ಶದಿಂದಲೇ 21 ಯೋಜನ ದೂರ ಅಸ್ಥಿ ಪಂಜರ ಹಾರಿ ಹೋಗಿದೆಯಲ್ಲ. 21 ಯೋಜನ ದೂರ ಹೋಯ್ತದು. ನನಗೆ ಕಾಣಿಸ್ತಾ ಇಲ್ಲ. ಇದು ಐತಿಹಾಸಿಕ ಘಟನೆ ಆಗಲಿದೆ. ನನ್ನ ಅಣ್ಣ ಒಂದೇ ಒಂದು ಆಳ ಎತ್ತುತ್ತಿರುವಂತಹ ಅಸ್ಥಿ ಪಂಜರವನ್ನ 21 ಯೋಜನ ಮುಂದೊಂದು ಯುಗಾಂತರ ನಂತರ ಇನ್ನೊಂದು ಅವಾಗ ಅಳತೆಯ ದಂಡಮಾನಗಳು ಬದಲಾಗುತ್ತವೆ ಅಂತ ಇದರಲ್ಲಿ ಹೇಳ್ಬೇಕು ಅಂತಂದ್ರೆ ಮೈಲು ಅಂತ ಬರ್ಬೋದು. ಅದರಲ್ಲಿ 168 ಮೈಲು ದೂರ ಹೋಗಿದ್ಯಾ. ಹಾಗೆ ಈ ತಾಳೆ ಮರಗಳನ್ನ 7 ವಕ್ರಾಕಾರದಲ್ಲಿರುವಂತಹ ತಾಳೆ ಮರಗಳನ್ನ ಒಂದೇ ಒಂದು ಬಾಣದಿಂದ ಛೇದಿಸಿ, ಹಾಗೆ ಅದು ಇನ್ನು ಅದರ ಹಿಂದಿರುವ ಗುಡ್ಡವನ್ನು ಛೇದಿಸಿ ವಾಪಸ್ ಪುನಃ ಅವನ ಬತ್ತಳಿಕೆಗೆ ಬಂದು ಸೇರಿದೆಯಲ್ಲ. ಸುಗ್ರೀವ ಸ್ವಾಮಿ, ಈಗಲಾದರೂ ನನ್ನ ಬಲದ ಮೇಲೆ ಅನುಮಾನ ಹೋಯಿತೆ ನಿನಗೆ? ಅನುಮಾನ ಎಲ್ಲ ಹೋಯಿತು ಸ್ವಾಮಿ. ಅಲ್ಲವೇ? ಸಂಶಯ ಇಲ್ಲವೇ ಅಲ್ಲ. ಹಾಗಾದ್ರೆ ಇನ್ನು ತಡ ಮಾಡುವುದು ಸರಿಯಲ್ಲ. ಹೋಗಿ ವಾಲಿಯನ್ನು ಕರೆಯ ಯುದ್ಧಕ್ಕೆ. ಈಗಲೇ ಅರಮನೆಗೆ ಹೋಗಿ ಆತನನ್ನು ಯುದ್ಧಕ್ಕೆ ಕರೆಯೋಣ.
ಬಚ್ಚಿದ್ದೆಯೋ ಇಲ್ಲಿಯ ತನಕ ಬಂದ ಎಲ್ಲ ಏನು ಕಾರಣ? ಮಾಲಿನ್ಯನ್ನು ಬಿಡುವುದಕ್ಕೆ ಕೊಡುವುದಿಲ್ಲ. ಏನು ಇಷ್ಟು ದಿವಸ ನಾನು ಕೊಟ್ಟಂತಹ ಪೆಟ್ಟುಗಳೆಲ್ಲ ಮರೆತು ಹೋಯಿತು. ಪೆಟ್ಟಿನ ರುಚಿ ನೋಡು. ಅಡಗವಲ್ಲ ಮೊದಲಿನಂತೆ ಅಡಗವಲ್ಲ ಮೊದಲಿನಂತೆ ರಣದೊಳ್ಳು ರಣದೊಳ್ಳು ನನ್ನ ಹೆಂಡತಿಯನ್ನ ಕರೆದುಕೊಂಡು ಹೋಗಲಿಕ್ಕಾಗಿ ಬಂದಿದ್ದೇನೆ. ಎಷ್ಟು ಸಲ ನೀನು ಬಿಡದೆ ಹೋದರೆ ನಿನ್ನನ್ನ ಕೊಂದ ಅಭಿಮಾನ ನನ್ನ ಹೃದಯದಲ್ಲಿ ಇನ್ನೂ ಇದೆ. ಅದಕ್ಕಾಗಿ ಬರೀ ನಿನ್ನನ್ನ ಮೂಳ ಹೋಗು ಸಾಯನುತ್ತ ವಾಲಿ ನಡೆದನು. ಮೂಳ ಹೋಗು ಸಾಯನುತ್ತ ವಾಲಿ ನಡೆದನು. ಮೂಳ ಹೋಗು ಸಾಯನುತ್ತ ವಾಲಿ ನಡೆದನು. ನಿನ್ನ ವಾಕ್ಯ
ಮಾಡಿದ ಕಾರ್ಯ ತಪ್ಪದು ಕಪಟ ಅಲ್ಲಿದು ಕಪಟ ಒಲಿದು ಶ್ರೀರಾಮಚಂದ್ರ, ನೀನು ಸೂರ್ಯವಂಶದವನು, ಸೂರ್ಯವಂಶದವರು ಕೊಟ್ಟ ಮಾತಿಗೆ ತಪ್ಪುವುದಿಲ್ಲ ಎನ್ನುವಂತಹ ಭರವಸೆಯನ್ನ ಕೇಳಿ ಹೋದೆ. ಇದೇ ಮೊದಲಲ್ಲೂ ನಾನು ಹೋಗಿದ್ದು ಅಣ್ಣನಿದ್ದಲ್ಲಿ. ಈ ಹಿಂದೆ 4 ಸಾರಿ ಹೋಗಿ ಯುದ್ಧವನ್ನ ಮಾಡಿ ಪೆಟ್ಟು ತಿಂದು ಬಂದಿದ್ದೇನೆ. ಹೀಗಾಗಿ 5ನೇ ಸಾರಿ ನಾನು ಹೋಗುವನಲ್ಲವಾಗಿತ್ತು ಮಾರಾಯ. ನಿನ್ನ ಮೇಲೆ ಭರವಸೆಯನ್ನ ಇಟ್ಟು ಹೋಗಿ ಅಣ್ಣನನ್ನ ಕರೆದೆ. ಅಣ್ಣ ಯುದ್ಧ ಮಾಡುತ್ತಿರುವಾಗ, ನಾನು ನೆಲಕ್ಕೆ ಬಿದ್ದಿರುವಾಗ ನಿನ್ನ ಬಾಣ ಬಂದು ಆತನಿಗೆ ತಾಗ್ತದೆ, ನನ್ನ ಅಣ್ಣ ಈಗ ಕೆಳಗೆ ಬೀಳ್ತಾನೆ ಎಂದು ಅಪೇಕ್ಷಿಸುತ್ತಿದ್ದ ನಾನು ಬಿದ್ದಿದ್ದು ಅಣ್ಣ ಅಲ್ವೋ, ಅಣ್ಣನ ಕಾಲ ತುಳಿತ ನನ್ನ ಬೆನ್ನ ಮೇಲೆ. ಅಯ್ಯೋ, ಏನು ಹೇಳುವುದು ಆ ಯಾತನೆಯನ್ನ. ವಿಶ್ವನಾಯಕ, ಜನರೆಲ್ಲ ನಿನ್ನನ್ನು ಕೊಂಡಾಡ್ತಾರಲ್ಲ, ಯಾಕೆ ಹೀಗೆ? ನನ್ನ ಅಣ್ಣ ನನ್ನನ್ನ ತುಳಿಯುತ್ತಿರುವುದನ್ನ ನೋಡಿದಾಗ ನೀನು ಬಾಣವನ್ನ ಯಾಕೆ ಬಿಡಲಿല്ലെಂದು ನಾನು ಆಲೋಚಿಸುತ್ತಿದ್ದೆ. ಕೇಳಿದ್ದೇನೆ, ಏನು ನಿಮ್ಮಂತಹ ಮಾನವರು ಪ್ರಾಣಿಗಳಲ್ಲಿ ಹೊಡೆದಾಡುವುದನ್ನ ನೋಡಿ ಆನಂದಿಸುತ್ತೀರಂತೆ, ನಾಯಿಗಳಲ್ಲಿ ಕೋಳಿಗಳಲ್ಲಿ ಕಚ್ಚಾಡಿಸುತ್ತಾ ಆನಂದವನ್ನು ಪಡ್ತೀರಂತೆ. ಹಾಗೆಯೇ ನಾವಿಬ್ಬರು ಮಂಗಗಳು ಹೋರಾಡುವಾಗ ಮರದ ಮರೆಯಲ್ಲಿ ನಿಂತು ಮುಸಿ ಮುಸಿ ನಗುತ್ತಿರಬೇಕು. ಅಲ್ಲದೆ ಹೋದಲ್ಲಿ ನನ್ನ ಅಣ್ಣನ ಅಪ್ಪರಾಟವನ್ನ ಕೇಳಿ ಹೆದರಿರಲಿಕ್ಕೂ ಸಾಕು. ಏನಾಯ್ತು ವಿಶ್ವನಾಯಕ? ಬಾಣವನ್ನ ಯಾಕೆ ಬಿಡಲಿಲ್ಲ? ಓ ಸುಗ್ರೀವ, ಧೈರ್ಯ
ಮಿತ್ರತ್ವವನ್ನು ಸ್ವೀಕರಿಸಿದವರು. ಹೌದು. ಹೀಗೆ ನನ್ನನ್ನು ಮುದಲಿಸಬೇಡಯ್ಯ. ಯಾಕೆ? ನೀನೇ ಹೇಳಿದ ಹಾಗೆ ಸೂರ್ಯವಂಶದವರು ಕೊಟ್ಟ ಮಾತಿಗೆ ತಪ್ಪುವವರಲ್ಲ, ಮೋಸ ಮಾಡುವವರಲ್ಲ. ನಾನು ಮೋಸ ಮಾಡಲಿಲ್ಲ, ಆದರೆ ಮೋಸ ಆದದ್ದು ಹೌದು. ಮೋಸ ಆಯ್ತಾ? ನನ್ನಿಂದ? ನಿನ್ನಿಂದ ಮೋಸ ಆದದ್ದಲ್ಲ. ನಿನಗೆ ನಾನು ಮರೆಯಲ್ಲಿ ನಿಂತು ಬಾಣ ಪ್ರಯೋಗ ಮಾಡುತ್ತೇನೆ ಎಂದು ಮಾತು ಕೊಟ್ಟದ್ದೇನು ಹೌದು. ಹೌದು. ನೀನು ಮತ್ತೆ ವಾಲಿ ಒಬ್ಬರಿಗೊಬ್ಬರು ಗುದ್ದಾಡುತ್ತಿರುವಂತಹ ಸಂದರ್ಭದಲ್ಲಿ ಬಾಣವನ್ನು ತೆಗೆದು ಪ್ರಯೋಗಿಸಬೇಕೆಂದು ನೋಡಿದರೆ ನೀನು ಯಾರು ವಾಲಿ ಯಾರು ಎಂಬ ವ್ಯತ್ಯಾಸವೇ ಗೊತ್ತಾಗಲಿಲ್ಲ. ನೀನು ವಾಲಿ ಇಷ್ಟು ಬಲಶಾಲಿ ಅಷ್ಟು ಬಲಶಾಲಿ ಎಂದೆಲ್ಲ ಹೇಳಿದೆ, ಆದರೆ ನಿಮ್ಮಿಬ್ಬರ ದೇಹ ಸ್ವಾಮತೆ ಬಗ್ಗೆ ನೀನು ಒಂದು ಸ್ವಲ್ಪ ಕೂಡ ನನಗೆ ಸೂಚನೆ ಕೊಟ್ಟಿಲ್ಲ. ನಾನು ವಾಲಿಯನ್ನು ಮೊದಲು ನೋಡಿದವನಲ್ಲ, ನನಗೆ ವ್ಯತ್ಯಾಸವಾದರೂ ಹೇಗೆ ಗೊತ್ತಾಗಬೇಕಯ್ಯ? ಅದಕ್ಕಾಗಿ ಬಾಣ ಪ್ರಯೋಗ ಮಾಡಲಿಲ್ಲ. ಒಂದು ವೇಳೆ ನಾನು ಬಾಣ ಪ್ರಯೋಗವನ್ನು ಮಾಡಿದ್ದೆ ಆಗಿದ್ದಲ್ಲಿ ಆ ವಾಲಿಯ ಬದಲು ನಿನ್ನ ಮೇಲೆ ಆ ಬಾಣ ಬಿದ್ದಿದ್ದರೆ ನೀನೇ ಸತ್ತು ಹೋಗುತ್ತಿದ್ದೆಯಲ್ಲ. ಜನರು ಏನು ಹೇಳುತ್ತಿದ್ದರು? ಶ್ರೀರಾಮಚಂದ್ರ ಕೊಟ್ಟ ಮಾತನ್ನು ತಪ್ಪಿದ್ದಾನೆ, ತನ್ನ ಮಿತ್ರನನ್ನೇ ಕೊಂದಿದ್ದಾನೆ ಎಂದು ಜನರು ಹೇಳುತ್ತಿದ್ದರಯ್ಯ. ಆದ್ದರಿಂದ ಬಾಣ ಪ್ರಯೋಗ ಮಾಡಲಿಲ್ಲ. ಒಂದು ಮಾತಂತೂ ನನಗೆ ಗೊತ್ತು. ಏನದು? ವಾಲಿ ನಿನಗೆ ಎಷ್ಟು ಬುದ್ಧಿದರೂ ಹೊಡೆದರೂ ಅವನು ನಿನ್ನನ್ನು ಕೊಲ್ಲುವವನಲ್ಲ. ಅವನು ಕೊಲ್ಲುವುದಾದರೆ ಎಂದೋ ನಿನ್ನನ್ನು ಕೊಲ್ಲುತ್ತಿದ್ದ. ಪೆಟ್ಟು ತಿಂದು ನಿನಗೆ ಗೊತ್ತುಂಟು. ಹಾಗಾಗಿ ಸ್ವಲ್ಪ ನೋಡುತ್ತಾ ಕುಳಿತೆ ಅಷ್ಟೇ, ಬಾಣ ಪ್ರಯೋಗ ಮಾಡಲಿಲ್ಲ. ಶ್ರೀರಾಮಚಂದ್ರ, ನಾವು ಮಂಗಗಳು ಹೌದು, ಆದರೆ ಕತ್ತೆಗಳಲ್ಲ. ಯಾಕೆ? ನೀನು ಹೇಳಿದ ಮಾತನ್ನೆಲ್ಲ ನಂಬಲೇಬೇಕೆಂದು ಹೇಳಿಲ್ಲ. ಯಾಕೆ? ಈಗಾಗಲೇ ಹೇಳಿದ್ದೇನೆ, ನನ್ನ ಅಣ್ಣ ಬಹಳ ಬಲಶಾಲಿ ಎಂದು. ಆತ ನನ್ನನ್ನು ನೆಲಕ್ಕೆ ಹಾಕಿ ತುಳಿಯುತ್ತಿರುವಾಗ ಬಾಣ ಬಿಡಬಹುದಿತ್ತಲ್ಲ. ಆದರೆ ನೀನು ಹುರುಪಿನಿಂದ ಹೊರಟಿದ್ದೆ. ಹೌದು, ನನ್ನ ಬೆಂಬಲಕ್ಕೆ ರಾಮನಿದ್ದಾನೆ ಎಂದು. ಹೌದಪ್ಪ. ಹಾಗೆ ಹುರುಪಿನಿಂದ ಹೊರಟವರು ಗೆಲ್ಲುವ ಸಾಧ್ಯತೆ ಕೂಡ ಇರುತ್ತದಂತೆ. ಒಂದು ವೇಳೆ ಮೇಲೆ ನಿಂತುಕೊಂಡು ತುಳಿಯುವವನು ನೀನೇ ಆಗಿದ್ದರೆ, ನಾನು ಬಾಣ ಪ್ರಯೋಗ ಮಾಡಿದ್ದರೆ ನಾನು ಸರಿ. ಅದಕ್ಕಾಗಿ ಬಾಣ ಪ್ರಯೋಗ ಮಾಡಲಿಲ್ಲ. ಆದರೆ ನನ್ನ ಅಣ್ಣ ನನ್ನನ್ನು ತುಳಿದು ಅರಮನೆಯತ್ತ ಹೋಗುವಾಗ ಆಗಲಾದರೂ ಬಾಣ ಬಿಡಬಹುದಿತ್ತಲ್ಲ. ಒಳ್ಳೆ ವಿಚಾರ ನಿನಗೆ. ಒಂದು ವೇಳೆ ನೀನೇ ಗೆದ್ದವನಾಗಿದ್ದರೆ ರಾಮನನ್ನು ಆಮೇಲೆ ಮಾತನಾಡಿಸುವ, ಮೊದಲು ಹೋಗಿ ಹೆಂಡತಿ ರುಮೆಯನ್ನು ಮಾತನಾಡಿಸಿ ಬರ್ತೇನೆ ಕಡೆಗೆ ನೀನೇ ಯಾಕೆ ಹೋಗಿರಬಾರದು? ಶ್ರೀರಾಮಚಂದ್ರ, ಈಗ ನಿನ್ನ ಸಮಸ್ಯೆ ಎಂದರೆ ನನ್ನ ಅಣ್ಣ ಮತ್ತು ನನ್ನಲ್ಲಿ ಇರುವ ಸಾಮ್ಯತೆ. ಅದನ್ನು ಆ ಭಗವಂತನಿಂದಲೂ ಬೇರೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನನ್ನ ಸಮಸ್ಯೆಗೆ ಕೊನೆಯೇ ಇಲ್ಲ. 4 ದಿನ ನಮ್ಮಲ್ಲಿಯೇ ಇದ್ದು ಬಿಡು. ನೀನು ನಮ್ಮಲ್ಲಿ ಅತಿಥಿಯಾಗಿ ಬಂದವನು, ಹೋಗುವೆಂದು ಹೇಳಲಿಕ್ಕೂ ಸಾಧ್ಯ ಇಲ್ಲ. 4 ದಿನ ನಮ್ಮಲ್ಲಿಯೇ ಇದ್ದು ಬಿಡು. ನಾವು ಹಣ್ಣು ಹಂಪಗಳನ್ನ ಕಿತ್ತು ತಂದು ನಿನ್ನ ಕೈ ನೀಡ್ತೇವೆ. ಆ ಸಮಯದಲ್ಲಿ ನಾವು ಮಂಗಗಳು ಕಚ್ಚಾಡ್ತೇವೆ. ನೀನು ನೋಡಿ ಆನಂದಿಸುತ್ತಾ ಇರಬಹುದು. ಅದಕ್ಕಾಗಿಯೇ ಹೇಳಿದ್ದು ಧೈರ್ಯ ತಾಳಯ್ಯ, ಧೈರ್ಯ ತಾಳ. ಸಮಸ್ಯೆಗೆ ಪರಿಹಾರ ಇದೆ. ಓಹೋ, ಪರಿಹಾರ ಉಂಟಾ? ಏನದು? ಲಕ್ಷ್ಮಣ, ಅಲ್ಲಿ ಕಾಣುತ್ತಿರುವ ಗಜಪುಷ್ಪದ ಒಂದು ಮಾಲೆಯನ್ನು ಸಿದ್ಧಪಡಿಸಿ ಈ ಸುಗ್ರೀವನ ಕೊರಳಿಗೆ ತೊಡಿಸಯ್ಯ. ನೋಡಿದೆಯಾ ಈ ಗಜಪುಷ್ಪ ಮಾಲೆಯನ್ನು? ನೋವೆಲ್ಲವೂ ಮಾಯವಾಗಿ ಹೋಯಿತು. ಹೊಸ ಹುರುಪು ಬರ್ತಾ ಇದೆ. ಆ ಮಾಲೆಯ ಪ್ರಭಾವ ಅದು. ಹೌದಾ? ಈ ಮಾಲೆ ನಿನ್ನ ಕೊರಳಿನಲ್ಲಿ ಇರುವವರೆಗೆ ನನಗೆ ನೀನು ಯಾರು ವಾಲಿ ಯಾರು ಎಂಬುದು ಗುರುತಿಸುವುದು ಸಾಧ್ಯವಾಗುತ್ತದೆ. ಮಾಲೆಯಲ್ಲಿ ಒಂದು ಹೆಸರು ನಿನ್ನ ದೇಹದ ಮೇಲೆ ಇದ್ದರೂ ಸಾಕು, ನನಗೆ ಅದು ಅದರ ಹೊಳೆತದಿಂದ ನನಗೆ ಗೊತ್ತಾಗುತ್ತದೆ. ಈಗ ಮಧ್ಯರಾತ್ರಿಯ ಸಮಯ, ಇನ್ನು ತಡೆಯಾದರೂ ಸಹ ಈಗ ವಾಲಿಯನ್ನು ಯುದ್ಧಕ್ಕೆ ಕರೆ. ಮಾನು ನೋಡಿ ವಾಲಿ ಬೇಡ, ದುಷ್ಟವಾಲಿ ಬಾ ಎಂದು ದುಷ್ಟವಾಲಿಯನ್ನು ಕರೆ. ಹೌದು. Da
ಯಾವ ವಿಷಯವನ್ನ ಕಂಡುಹಿಡಿಯಲು ನಮ್ಮ ಗೂಢಚಾರರು ಅಸಮರ್ಥರಾಗಿದ್ದಾರೋ ಅಂತಹ ಒಂದು ವಿಷಯವನ್ನ ನಮ್ಮ ಮಗ ಕಂಡುಹಿಡಿದಿದ್ದಾನೆ. ಏನದು? ನಿಮ್ಮ ತಮ್ಮ ಸುಗ್ರೀವನು ಆ ವಿಶ್ವಮುಖ ಪರ್ವತದಲ್ಲಿ ಇವರು ಯುವಕರನ್ನ ನೋಡಿದನಂತೆ. ಹನುಮಂತನ ಸಹಾಯದಿಂದ ಅವರನ್ನ ಕರೆತಂದು ಪರಿಚಯ ಮಾಡಿಕೊಂಡಾಗ ತಿಳಿದಿದ್ದೇನು, ಸ್ವಾಮಿ ಅವರು ಬೇರಾರೂ ಅಲ್ಲ, ದಶರಥ ಮಹಾರಾಜನ ಪುತ್ರ ಶ್ರೀರಾಮಚಂದ್ರ ಲಕ್ಷ್ಮಣನೆಂದು ತಿಳಿಯಿತು. ಹಾಗಾಗಿ ಶ್ರೀರಾಮಚಂದ್ರನು ಕಾರಣಾಂತರದಿಂದ ವನವಾಸವನ್ನು ಮಾಡುತ್ತಾ ಬಂದಾಗ ನಿಮ್ಮದೇ ಸ್ನೇಹಿತನಾದ ರಾವಣನು ಸೀತೆಯನ್ನ ಕದ್ದೊಯ್ದಿದ್ದಾನಂತೆ. ಸೀತಾನ್ವೇಷಣೆ ಮಾಡುತ್ತಾ ಬಂದ ಶ್ರೀರಾಮ ಲಕ್ಷ್ಮಣರು ಶಬರಿಯಿಂದ ಸೂಚಿತಗೊಂಡು ಚಂಪಾ ಸರೋವರದ ಬಳಿ ಬಂದಾಗ ನಿಮ್ಮ ತಮ್ಮ ಸುಗ್ರೀವನು ಅವರ ಬಳಿ ತನ್ನೆಲ್ಲ ನೋವನ್ನು ಹೇಳಿಕೊಂಡಿದ್ದಾನೆ. ಸ್ವಾಮಿ, ಸುಗ್ರೀವ ಸೂರ್ಯಪುತ್ರ, ಆ ಸೂರ್ಯವಂಶದವರ ಬೆಂಬಲವಿದೆ ಸ್ವಾಮಿ. ಹಾಗಾಗಿ ನನಗೆ ಭಯವಾಗ್ತಾ ಇದೆ ಸ್ವಾಮಿ. ಸುಗ್ರೀವ ರಾಮನಲ್ಲಿ ಮಿತ್ರತ್ವವಾಗಿದೆ, ಅದಕ್ಕಾಗಿ ನಿನಗೆ ಭಯ. ಕಾರಣ ನನ್ನ ಕೊರಳಲ್ಲಿರುವ ನನ್ನಪ್ಪ ಕೊಟ್ಟಂತಹ ಕಾಂಚನ ಮಾಲೆ. ಇದನ್ನು ಧರಿಸಿ ನಾನು ಯುದ್ಧಕ್ಕೆ ಹೋದರೆ ಯಾರೇ ಬಂದರೂ ಅವರ ಅರ್ಥಶಕ್ತಿ ನನಗೆ ಸೇರುತ್ತದೆ. ಅದಕ್ಕಾಗಿ ಈ ವಾಲಿಗೆ ಸೋಲಿಲ್ಲ. ಅದಕ್ಕಾಗಿ ದೇವತೆಗಳಿಗೂ ನನ್ನನ್ನು ಕಂಡರೆ ಭಯ. ಅಂಥದ್ದರಲ್ಲಿ ಯಾವುದೋ ಮಾನವರ ಜಾತಿಯ ರಾಮ ಬಂದಿದ್ದಾನೆ, ಅದರಿಂದ ನಿನಗೆ ಭಯ. ಬಿಡ, ರಾಮ ಏನು ನನಗಿಂತ ಬಲಶಾಲಿಯೋ? ಹೌದು ಸ್ವಾಮಿ, ಹಾಗಲ್ಲ. ಸುಗ್ರೀವ ರಾಮನನ್ನ ಪರೀಕ್ಷೆ ಮಾಡಿದ್ದಾನಂತೆ. ಏನು ಪರೀಕ್ಷೆ? ನೀವು ಆ ದುಂದುವಿ ರಾಕ್ಷಸನ ಅಸ್ಥಿಪಂಜರವನ್ನು ಮೊಣಕಾಲ ಪರ್ಯಂತ ಎತ್ತುತ್ತಿದ್ದೀರಲ್ಲವೇ, ಆ ಶ್ರೀರಾಮಚಂದ್ರನು ತನ್ನ ಎಡಗಾಲಲ್ಲಿ ಚಿಮ್ಮಿದಾಗ ಯೋಜನಾಂತರಕ್ಕೆ ಹೋಗಿ ಬಿದ್ದಿದೆ ಅಂತೆ ಸ್ವಾಮಿ. ಅದಕ್ಕೆ ನಿನಗೆ ಭಯವೋ? ಅಷ್ಟೇ ಅಲ್ಲ, ನೆನಪಿಡು, ರಕ್ತ ಮಾಂಸ ತುಂಬಿದಂತಹ ದುಂದುಬಿಯನ್ನ ಎತ್ತಿ ಕರಕರನೆ ತಿರುಗಿಸಿ
ನರಕಕ್ಕೆ ಅಪ್ಪಳಿಸಿದವ ಈ ವಾಲಿ. ಆ ಅಸ್ಥಿಪಂಜರವನ್ನು ಅಲ್ಲಿಯೇ ಬಿಟ್ಟಿದ್ದೆ. ಯಾಕೆ? ಈ ಕಿಷ್ಕಿಂದೆಗೆ ಒಂದು ಸ್ಮಾರಕವಾಗಿ ಅದು ಉಳಿಯಲಿ ಅಂತ. ಅದು ಹಾಳಾಗಬಾರದು ಎನ್ನುವ ಕಾರಣಕ್ಕಾಗಿ ಮೊಣಕಾಲ ತನಕ ಅದನ್ನು ಎತ್ತಿ ಅಲ್ಲಿಯೇ ಬಿಡ್ತಿದ್ದೆ. ಮನಸ್ಸು ಮಾಡಿದ್ರೆ ನಾನು ಅದನ್ನ ಯೋಜನಾಂತರಕ್ಕೆ ಚಿಮ್ಮಬಹುದಾಗಿತ್ತು. ಹಾಗಾಗಿ ನೀನು ಭಯಪಡಬೇಡ ತಾರೆ, ಭಯಪಡಬೇಡ. ಹಾಗಲ್ಲ ಸ್ವಾಮಿ, ನೀವು ಸಾಲಾಗಿ ನಿಂತಿರುವ ತಾಳೆ ಮರದ ಗರಿಗಳನ್ನ ಒಂದೇ ಬಾಣದಲ್ಲಿ ಕೀಳುತ್ತಿದ್ದೀರಲ್ಲವೇ? ಆದರೆ ಶ್ರೀರಾಮಚಂದ್ರನು ಸಾಲಾಗಿ ನಿಂತಿರುವ ತಾಳೆ ಮರವನ್ನ ಒಂದೇ ಬಾಣದಲ್ಲಿ ಕೆಡವಿದ್ದಾನಂತೆ ಸ್ವಾಮಿ. ತಾಳೆಯ ಮರಗಳನ್ನ ಕತ್ತರಿಸಿ ಹಾಕಿದನೆ. ಹೌದು. ಅರೆ, ಇದರಲ್ಲೇ ಗೊತ್ತಾಗುತ್ತದೆ ಮನುಷ್ಯರಿಗೂ ವಾನರರಿಗೂ ಇರುವಂತಹ ವ್ಯತ್ಯಾಸ. ನಾವು ವಾನರರು ವನ ರಕ್ಷಕರು. ಮರಗಳನ್ನ ಬೆಳೆಸಿ ಗೊತ್ತೇ ಹೊರತು ಮರಗಳನ್ನ ಕಡಿದು ನಮಗೆ ಗೊತ್ತಿಲ್ಲ ತಾರೆ. ಆ ರಾಮನಿಗೆ ಅದರ ಅಗತ್ಯ ಕಾಣಲಿಲ್ಲ, ನನಗೆ ಅದರ ಅಗತ್ಯ ಇತ್ತು. ಅದಕ್ಕಾಗಿ ಗರಿಗಳನ್ನ ಮಾತ್ರ ಕತ್ತರಿಸುತ್ತಿದ್ದೆ. ಕಡಿಯಬೇಕು ಅಂತ ಇದ್ರೆ ನಾನು 7 ತಾಳೆ ಮರಗಳನ್ನು ಒಂದೇ ಬಾಣದಲ್ಲಿ ಕಡಿದು ಹಾಕುತ್ತಿದ್ದೆ. ಹಾಗಾಗಿ ನೀನು ನನ್ನನ್ನ ತಡೆಯಬೇಡ, ಭಯಪಡಬೇಡ. ಆ ಸುಗ್ರೀವನನ್ನ ಬಡಿದು ಮತ್ತೆ ಬರ್ತೇನೆ. ಇಲ್ಲ ಸ್ವಾಮಿ, ಇಲ್ಲ. ನೋಡಿಕೊಂಬ ಯುದ್ಧ ವೇಳೆಯಲ್ಲವೇ ನೋಡಿಕೊಂಬ ಯುದ್ಧ ಆದರೆ ಇಂದೊಂದು ರಾತ್ರಿ ಕಳೆಯಲಿ ಸ್ವಾಮಿ. ನಾಳೆ ಬೆಳಗಾಗಲಿ, ಬೆಳಕು ಹರಿದ ಮೇಲೆ ನೋಡುವಿರಂತೆ ಎಂದು ಕೇಳಿಕೊಳ್ಳುತ್ತಿದ್ದೇನೆ ಸ್ವಾಮಿ. ಸ್ವಾಮಿ, ಗೆಲ್ಲುವ ನಾನೇ. ನನ್ನ ಕೊರಳಲ್ಲಿ ಕಾಂಚನಮಾಲೆ. ಹಗಲಾದರೆ ರಾತ್ರಿ ಆದರೆ ಈ ವಾಲಿಯ ಬಲ ಒಂದಿನಿತೂ ಕುಂದುವುದಿಲ್ಲ. ಯಾರೇ ಬಂದರೂ ಅವರನ್ನ ನಾನು ಸೋಲಿಸುತ್ತೇನೆ. ಭಯಪಡಬೇಡ ನಾನೇ, ಭಯಪಡಬೇಡ ಸ್ವಾಮಿ. ಋಷಿ ಮುನಿಗಳು ಹೇಳುವುದು ಸತ್ಯವೇ ಆದರೆ ಆ ಶ್ರೀರಾಮಚಂದ್ರ ಬೇರಾರು ಅಲ್ಲವಂತೆ, ಶ್ರೀಮನ್ನಾರಾಯಣನ ಅವತಾರ. ಹಾಗಾಗಿ ರಾತ್ರಿ ವೇಳೆಯಲ್ಲಿ ಹೋದರೆ ಮೋಸವಾಗುವ ಸಾಧ್ಯತೆ ಇದ್ದಿತ್ತು ಸ್ವಾಮಿ. ಅದಕ್ಕಾಗಿ ನಿಮ್ಮ ಕಾಲಿಗೆ ಬಿದ್ದು ಕೇಳಿಕೊಳ್ತಾ ಇದ್ದೇನೆ, ನನ್ನ ಸೌಭಾಗ್ಯವನ್ನು ಉಳಿಸಿ ಸ್ವಾಮಿ. ಹೇಳ್ತಾ ಇದ್ದೀಯ. ಆ ಶ್ರೀರಾಮಚಂದ್ರ ಶ್ರೀಮನ್ನಾರಾಯಣನ ಅವತಾರ. ಹೌದು. ವಾಲಿ, ಈ ವಾಲಿ ಯಾರೇ ಬಂದರು ಅವರನ್ನ ಎದುರಿಸುತ್ತಾನೆ. ಆದರೆ ಶ್ರೀಮನ್ನಾರಾಯಣ ಈ ಕಾಂಚನಮಾಲೆ ಇರುವ ತನಕ ನನಗೆ ಯಾವ ಸೋಲು ಇಲ್ಲ. ಆ ಶ್ರೀಮನ್ನಾರಾಯಣ ಎದುರು ಬಂದು ನಿಂತಾದರೆ ತಾರೆ ಎಲ್ಲರಿಗೂ ಒಂದು ಅಂತ್ಯ ಅಂತ ಇರುತ್ತದೆ ತಾರೆ. ಆ ಅಂತ್ಯ ಈ ವಾಲಿಗೆ ಬರುವುದೇ ಆದರೆ ಆ ಶ್ರೀಮನ್ನಾರಾಯಣನ ಕೈಯಲ್ಲಿಯೇ ಬರಲಿ ತಾರೆ. ಆ ರಾಮ ದಶರಥ ಪುತ್ರ ರಾಮನಾಗಿ ನನ್ನೆದುರು ಬಂದು ನಿಂತರೆ ಸುಗ್ರೀವನನ್ನ ಸೇರಿಸಿ ಆತನನ್ನ ಕೊಟ್ಟುತ್ತೇನೆ, ಮೆಟ್ಟುತ್ತೇನಂತೆ. ಅದರ ಬದಲು ಆತ ಶ್ರೀಮನ್ನಾರಾಯಣನಾಗಿ ನನ್ನ ಎದುರು ಬಂದು ನಿಂತರೆ ತಾರೆ ಆಗ ವಾಲಿ ಮತ್ತು ಆತನ ನಡುವೆ ನಡೆಯುವುದು ಅದು ಯುದ್ಧ ಅಲ್ಲ ತಾರೆ, ಅದು ಯುದ್ಧ ಅಲ್ಲ, ಅದು ಮೋಕ್ಷ ಸಂಗ್ರಾಮ. ಮೋಕ್ಷ ಸಂಗ್ರಾಮ ಅಂತ ಹೇಳ್ತಾರೆ ತಾರೆ. ಅಂತ್ಯ ಬರುವುದೇ ಆದರೆ ಶ್ರೀಮನ್ನಾರಾಯಣನ ಕೈಯಲ್ಲಿಯೇ ಅದನ್ನು ಈ ವಾಲಿ ಪಡೆಯುತ್ತಾನೆ, ಈ ವಾಲಿ ಪಡೆಯುತ್ತಾನೆ.
ಈ ಮೋಕ್ಷ ಸಂಗ್ರಾಮವನ್ನ ನೀನು ನೋಡಬೇಕು. ಅದಕ್ಕಾಗಿ ತಾರೆ ಕೊಟ್ಟದ್ದು ನಿನಗೆ ಸಾಕಾಗಲಿಲ್ಲ. ಈ ಬಾರಿ ನಿನ್ನನ್ನು ನಾನು ಚಿರನಿದ್ರೆಗೆ ನೂಕುತ್ತೇನೆ. ಇಂದು ಯಾವತ್ತೂ ನನ್ನ ಸುದ್ದಿಗೆ ನೀನು ಬರದ ಹಾಗೆ ಮಾಡುತ್ತೇನೆ. ಧೂರ್ತನಲ್ಲದಡನುಜ ಪತ್ನಿಯನು ಸೆರೆಹಿಡಿದು ರಕ್ತಮದಲಿಂದ ಕೊಡಲು ನನ್ನ ಹೆಂಡತಿಯನ್ನು ಇಟ್ಟುಕೊಂಡ ನೀನು ದೂರ್ತ, ನನ್ನ ರಾಜ್ಯವನ್ನು ಕಸಿದುಕೊಂಡಂತಹ ನೀನು ದೂರ್ತ, ನನ್ನನ್ನು ದೂರ್ತ ಎನ್ನುವ ನಿನ್ನನ್ನ ಹೊಡಿಲಾದರೂ ನನ್ನ ರಾಜ್ಯವನ್ನ ಪಡೆಯುತ್ತೇನೆ, ನನ್ನ ಹೆಂಡತಿಯನ್ನ ಪಡೆಯುತ್ತೇನೆ. ಇದು ಮುಂದೆ ಹೊರದಂತೆ ನನ್ನ ಎಡಗೈಯಲ್ಲಿ ಹಿಡಿದು ನಿಲ್ಲಿಸಿದ್ದೇನೆ. ಬಿಟ್ಟವ ಯಾರು ಎನ್ನುವುದನ್ನ ನೋಡ್ತಾ ಇದ್ದೇನೆ. ತೇಜೋಪುಂಜವಾದಂತಹ ಆಕೃತಿ ಮರದ ಮರೆಯಿಂದ ಹೊರಬಂದು ನಿಂತಿದೆಯಲ್ಲ. ಈತನೇ ಇರಬೇಕು ಬಾಣವನ್ನ ಬಿಟ್ಟವ. ಈತನನ್ನ ಮಾತನಾಡಿಸ್ತೇನೆ. ಅಯ್ಯ, ಬಹಳ ಜಾಣ ಎದುರು ನಿಂತು ವಾಲಿಯನ್ನ ಕೆಡವಲಿಕ್ಕೆ ಆಗುವುದಿಲ್ಲ ಎಂದು ತಿಳಿದು ಮರದ ಮರೆಯಿಂದ ಬಾಣವನ್ನು ಬಿಟ್ಟಂತಹ ಬಹಳ ಜಾಣ. ಈ ಜಗತ್ತಿನಲ್ಲಿ ನಿನ್ನಷ್ಟು ಜಾಣರು ಯಾರಿದ್ದಾರೋ ಈ ಜಾಣತನವನ್ನ ಮಾಡಿದಂತಹ ನೀನು ಅದು ಯಾರು ಎನ್ನುವುದನ್ನ ಯೋಚನೆ ಮಾಡ್ತಾ ಇದ್ದೇನೆ. ಓಹೋ, ನೀನೇಯೋ? ನೀ
ದಶರಥನೆಂಬ ನೃಪತಿಯ ಸೂನು ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪೊಕ್ಕ ಬಲೆಯನು ಹೋರಾಡಿ ಅತಿಬಲನು ಸಾಮ್ರಾಜ್ಯಕ್ಕೆ ಸಲ್ಲದೆ ಕಾನನವ ಪೊಕ್ಕ ಬಲೆಯನು ಹೋಗಾಡಿದತಿ ಬಲನು ಅತಿ ಬಲನು ಹೀನ ವೃತ್ತಿಯ ಬಗೆಗೆ ಸಲ್ಲದ ಮಾನನಿಧಿ ನೀನವುದು ಮಾನನಿಧಿ ನೀನವುದು ಇದಕ್ಕನುಮಾನ ಈ ಪರಿ ತೋರುತ್ತಿದೆ ನಿನಗಾರು ಸರಿಯೆಂದ ನೀನೆಯೋ ನೀನೆಯೋ ಆ ರಾಮಚಂದ್ರ ಎಂದರೆ ನೀನೆಯೋ ಆ ದಶರಥನಂದನ ನೀನೆಯೋ ರಾಮ ಕೇಳಿದ್ದೇನೆ ಕೇಳಿದ್ದೇನೆ ಅಧಿಕಾರವನ್ನ ತ್ಯಜಿಸಿ ಕಾನನವನ್ನ ಸೇರಿ ಅಲ್ಲಿ ನಿನ್ನ ಮೂರ್ಖತನದಿಂದ ನೀನು ನಿನ್ನ ಹೆಂಡತಿಯನ್ನ ಕಳೆದುಕೊಂಡೆಯಂತೆ ರಾಮ ಹೆಂಡತಿಯನ್ನ ಹುಡುಕಿಕೊಂಡು ಬಂದಂತಹ ನೀನು ಮಾಡಿದಂತಹ ಕೃತ್ಯ ಇದೇನು ರಾಮ ಇದೇನು ರಾಮ ವಿಶ್ವಾಮಿತ್ರರೊಡನೆ ಬಿಲ್ವಿದ್ಯೆಯನ್ನ ಕಲಿತವನಂತೆ ನೀನು ಮರೆಯಲ್ಲಿ ನಿಂತು ಬಾಣ ಬಿಡುವುದನ್ನ ವಿಶ್ವಾಮಿತ್ರರೇ ನಿನಗೆ ಹೇಳಿಕೊಟ್ರೇನೋ ರಾಮ ಹೇಳಿಕೊಟ್ರೇನೋ ನಿನ್ನ ವಂಶವಾದರೂ ಎಂತಹದ್ದು ಆ ಭಗೀರಥ ಆ ಹರಿಶ್ಚಂದ್ರ ಇವರೆಲ್ಲ ಹುಟ್ಟಿದಂತಹ ಆ ಸೂರ್ಯ ವಂಶದಲ್ಲೇ ತುಳಸಿಯ ಬೃಂದಾವನದಲ್ಲಿ ಕಳಗಿಡ ಹುಟ್ಟಿದಂತೆ ನೀನು ಹುಟ್ಟಿಬಿಟ್ಟಿಯಲ್ಲ ರಾಮ ನೀನು ಹುಟ್ಟಿಬಿಟ್ಟಿಯಲ್ಲ ರಾಮ ನೀನು ಮಾಡಿದ ಕೃತ್ಯವಾದರೂ ಎಂತಹದ್ದು ಕೃತ್ಯವಾದರೂ ಎಂತಹದ್ದು ಬೇಟೆಯ ಮೃಗವನ್ನ ಹೊಡೆದು ಸಾಯಿಸುವಂತೆ ಮರೆಯಲ್ಲಿ ನಿಂತು ನನ್ನನ್ನ ಕೆಡವಿ ಬಿಟ್ಟಿಯಲ್ಲ ರಾಮ ಕೆಡವಿ ಬಿಟ್ಟಿಯಲ್ಲ ಏನು 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 ನೀನು ಒಬ್ಬ ರಾಜಕುಮಾರನಾಗಿ ಹೀಗೆ ಒಬ್ಬ ಕ್ಷತ್ರಿಯನಾಗಿ ಹೀಗೆ ಮಾಡಬಹುದೇ ರಾಮ ಹೀಗೆ ಮಾಡಬಹುದೇ ರಾಮಚಂದ್ರ ಇದು ಅಣ್ಣ ತಮ್ಮಂದಿರ ಜಗಳ ಇದರಲ್ಲಿ ಮೂಗು ತೂರಿಸಲಿಕ್ಕೆ ಅಧಿಕಾರ ಇರುವುದು ಮನೆತನದ ಹಿರಿಯರಿಗೆ ಮಾತ್ರ ನೀನೇನು ನಮ್ಮ ಮನೆತನದ ಹಿರಿಯನೋ ಅದೆಲ್ಲವಾದರೆ ಈ ನಮ್ಮ ಅಣ್ಣ ತಮ್ಮಂದಿರ ಜಗಳದಲ್ಲಿ ಮೂಗು ಹಾಕಲಿಕ್ಕೆ ನಿನಗಿರುವಂತಹ ಅಧಿಕಾರವಾದರೂ ಎಂತಹದ್ದು ಇದು ನನ್ನ ಪ್ರಶ್ನೆ ಅದಲ್ಲದೆ ನೀನು ಹೀಗೆ ನನಗೆ ಹೊಡೆದೆಯಲ್ಲ ಹೀಗೆ ನನ್ನನ್ನ ಕೊಲ್ಲಲಿಕ್ಕೆ ಕಾರಣ ಏನು ಈ ಶರವನ್ನ ನಾನು ಅರ್ಥದಲ್ಲಿ ತಡೆ ಹಿಡಿದಿದ್ದೇನೆ ರಾಮ ಅರ್ಥದಲ್ಲಿ ತಡೆ ಹಿಡಿದಿದ್ದೇನೆ ಸಂಪೂರ್ಣವಾಗಿ ನನ್ನ ದೇಹಕ್ಕೆ ಅದು ಒಳ ಹೋಗದಂತೆ ತಡೆದಿದ್ದೇನೆ ಆ ಬಲ ಈ ವಾಲಿಗೆ ಇದೆ ರಾಮ ಆದರೆ ಹೀಗೆ ನೀನು ಮಾಡಲಿಕ್ಕೆ ಕಾರಣ ಏನು ಜೊತೆಗೆ ಮರೆಯಲ್ಲಿ ನಿಂತು ಬಾಣವನ್ನ ಬಿಟ್ಟಿಲ್ಲ ಮರೆಯಲ್ಲಿ ನಿಂತು ಬಾಣವನ್ನ ಬಿಡಲಿಕ್ಕೆ ಇದು ಕಾರಣ ಏನು ರಾಮ ನೀನು ಒಂದು ರಾಜ್ಯದ ಅರಸ ನಾನು ಒಬ್ಬ ಅರಸ ನೀನು ನನ್ನೊಡನೆ ಮಿತ್ರತ್ವವನ್ನ ಬಯಸಿಕೊಂಡು ಬರಬೇಕಾಗಿತ್ತು ರಾಮ ನಿನಗೆ ಬೇಕಾಗಿದ್ದು ಸೀತೆಯಲ್ಲವ ನೀನು ನನ್ನೊಡನೆ ಮಿತ್ರತ್ವವನ್ನ ಬಯಸಿದ್ದರೆ ಇಲ್ಲಿ ಕುಳಿತಲ್ಲಿಂದಲೇ ಆ ರಾವಣನನ್ನ ಹೆಡಮೋರಿ ಕಟ್ಟಿ ತಂದು ನಿನ್ನ ಕಾಲಗುಡದಲ್ಲಿ ಹಾಕುತ್ತಿದ್ದೆ ರಾಮ ಕಾಲಗುಡದಲ್ಲಿ ಹಾಕುತ್ತಿದ್ದೆ ಏನು ಮಾಡುವುದು ಆ ಭಾಗ್ಯ ನಿನಗಿಲ್ಲ ಆ ಯೋಗ ನನಗಿಲ್ಲ ರಾಮ ನನಗಿಲ್ಲ ನೀನು ಅಷ್ಟಕ್ಕೂ ಮಾಡಿದ್ದೇನೋ ಹೋಗಿ ಆ ಕೆಲಸಕ್ಕೆ ಬಾರದ ಮಿತ್ರತ್ವವನ್ನ ಮಾಡಿದಲ್ಲ ರಾಮ ತನ್ನ ಹೆಂಡತಿಯನ್ನೇ ಇಟ್ಟುಕೊಳ್ಳಲಿಕ್ಕೆ ಆಗದವ ನಿನಗೆ ಹೆಂಡತಿಯನ್ನ ಅವ ಹುಡುಕಿ ಕೊಡುತ್ತಾನ ನನಗೆ ಹೇಳಬೇಕಿತ್ತು ರಾಮ ನೀನು ನನಗೆ ಹೇಳಬೇಕಿತ್ತು
ಬೇಕಿತ್ತು. ಅದಲ್ಲದಿದ್ದರೆ ಒಬ್ಬ ಅರಸನಾಗಿ ಇನ್ನೊಂದು ಅರಸನೊಡನೆ ನೀನು ಯುದ್ಧವನ್ನು ಬಯಸಿ ಬರಬೇಕಾಗಿತ್ತು ರಾಮ. ನನ್ನೊಡನೆ ಯುದ್ಧವನ್ನು ಬಯಸಿ ಬರುವುದೇ ಆದರೆ ಇದು ಈ ಸ್ಥಿತಿಯಲ್ಲೂ ನಿನ್ನೊಡನೆ ಯುದ್ಧವನ್ನು ಮಾಡಲಿಕ್ಕೆ ಈ ವಾಲಿ ಸಿದ್ಧನಿದ್ದಾನೆ ರಾಮ, ಸಿದ್ಧನಿದ್ದಾನೆ ರಾಮ. ನಿನ್ನ ಹೆಸರಿಗೆ ಕೀರ್ತಿಗೆ ಸೂರ್ಯ ಚಂದ್ರರಿರುವ ತನಕ ಕಳಂಕ ಅನ್ನುವಂತಹ ಒಂದು ಕೆಲಸವನ್ನ ಮಾಡಿಬಿಟ್ಟಿಯಲ್ಲ ರಾಮ, ಮಾಡಿಬಿಟ್ಟಿಯಲ್ಲ. ಹೇಳು, ನಿನಗೆ ನನ್ನನ್ನು ಪಡೆಯಲಿಕ್ಕೆ ಇರುವ ಅಧಿಕಾರ ಏನು? ಪಡೆಯಲಿಕ್ಕೆ ನಾನು ಮಾಡಿದಂತಹ ತಪ್ಪು ಏನು? ಜೊತೆಗೆ ಮರೆಯಲ್ಲಿ ನಿಂತು ಬಾಣ ಬಿಡುವುದಕ್ಕೆ ಏನು ಕಾರಣ? ಇದಕ್ಕೆ ಉತ್ತರವನ್ನು ಕೊಟ್ಟು ಆ ಒಂದು ಅನುಮಾನವನ್ನು ಪರಿಹರಿಸಿಕೊಂಡು ಸಾಯ್ತೇನೆ ರಾಮ, ಸಾಯ್ತೇನೆ. ಉತ್ತರವನ್ನ ಕೊಡು ರಾಮ. ವಾನರದೀಪನೆ ಕೇಳೆನ್ನ ಮಾತ, ವಾನರದೀಪನೆ ಕೇಳೆನ್ನ ಮಾತ, ಕೇಳೆನ್ನ ಮಾತ, ನೀನೆನ್ನ ಜರೆವುದು ಏಕಿನ್ನ ಜಾತ, ನೀನೆನ್ನ ಜರೆವುದು ಏಕಿನ್ನ ಜಾತ. ದಾನವರುಗಳ ದುಷ್ಟರ ತಲೆ ಕಡಿದು, ದಾನವರುಗಳ ದುಷ್ಟರ ತಲೆ ಕಡಿದು, ದುಷ್ಟರ ತಲೆ ಕಡಿದು, ನೋಡಿ ಬರವ ಇಡುವುದನ್ನು ಬಿಡುವುದು, ಓಡಿ ಬರವ ಇಡುವುದನ್ನು ಬಿಡುವುದು. ವಾನರದೀಪನೆ ಕೇಳೆನ್ನ ಮಾತ, ನೀನೆನ್ನ ಜರೆವುದು ಏಕಿನ್ನ ಜಾತ. ಓ ವಾನರರ ಅಧಿಪ, ಓ ರಾಮಚಂದ್ರ, ನಿನ್ನ ದೇಹದಿಂದ ಹರಿಯುತ್ತಿರುವ ರಕ್ತದ ಜೊತೆಗೆ ಆ, ಬಾಣದ ಏಟಿನಿಂದ ಆದ ನೋವಿನ ಕಾರಣಕ್ಕೋ ಅಥವಾ ನನ್ನನ್ನು ಮೀರಿಸುವವರು ಯಾರೂ ಇಲ್ಲ ಎಂಬ ನಿನ್ನ ಅಹಂಕಾರಕ್ಕೆ ಬಿದ್ದ ಪೆಟ್ಟಿನ ನೋವಿನಿಂದಾಗಿಯೂ ಗೊತ್ತಿಲ್ಲ, ಆ, ನನ್ನ ಮೇಲೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾ ಇದ್ದಿ, ಆ, ಅಪವಾದಗಳ ಮೇಲೆ ಅಪವಾದಗಳನ್ನು ಹೊರಿಸುತ್ತಾ ಇದ್ದಿ. ಆ. ಸಹಸ್ರಾರು ದಾನವರಗಳನ್ನು ಕೊಲ್ಲುವುದರ ಮೂಲಕ ಈ ಭೂಮಿಯ ಭಾರವನ್ನು ಕಳೆಯಲಿಕ್ಕಾಗಿಯೇ ನಾನು ಹುಟ್ಟಿದ್ದೇನೆ ಎನ್ನುವ ವಿಷಯ ನನಗೆ ತಿಳಿದಷ್ಟು ನಿನಗೂ ಕೂಡ ತಿಳಿದೇ ನೀನು ಈ ಪ್ರಶ್ನೆಗಳನ್ನು ಕೇಳುತ್ತಾ ಇದ್ದಿ. ಆದ್ದರಿಂದ ನಾನು ಒಂದೆರಡು ಮಾತುಗಳಿಂದ ನಿನಗೆ ಉತ್ತರಿಸುವುದು ಅಗತ್ಯ ಎಂದು ತಿಳಿದುಕೊಂಡಿದ್ದೇನೆ. ನಿನ್ನನ್ನು ಶಿಕ್ಷಿಸಲು ನನಗೆ ಯಾವ ಅಧಿಕಾರವಿದೆ ಎಂದು ಕೇಳಿದೆಯಲ್ಲ. ಸೂರ್ಯವಂಶದಲ್ಲಿ ಹುಟ್ಟಿದ್ದೇನಯ್ಯ ನಾನು. ಆ ಮೇರು ಪರ್ವತದ ತುತ್ತ ತುದಿಯಿಂದ ದಕ್ಷಿಣದ ಸಮುದ್ರದವರೆಗೆ ಸೂರ್ಯವಂಶದ ಅಧಿಕಾರ ವ್ಯಾಪ್ತಿ ಇದೆ ಎಂಬುದನ್ನು ನೀನು ಕೂಡ ತಿಳಿದಿದ್ದೀಯ. ಅದರಲ್ಲಿ ಪ್ರಾಣಿ, ಪಕ್ಷಿ, ಪಶು ಎಂಬ ಯಾವ ಭೇದವೂ ಇಲ್ಲ. ಕಿಷ್ಕಿಂಧ ಕೂಡ ಇದೇ ವ್ಯಾಪ್ತಿ ಪ್ರದೇಶಕ್ಕೆ ಬರುವುದರಿಂದ ನಿನ್ನನ್ನು ಶಿಕ್ಷಿಸಲು ನನಗೆ ಅಧಿಕಾರವಿದೆಯಯ್ಯ. ಅದಕ್ಕಾಗಿ ನಿನಗೆ ಶಿಕ್ಷೆಯನ್ನು ನೀಡಿದ್ದೇನೆ ನಾನು. ಶಿಕ್ಷೆ ಕೊಡಬೇಕಾದರೆ ನಾನು ತಪ್ಪು ಮಾಡಿರಬೇಕಲ್ಲವೇ? ಹೌದಯ್ಯ, ಅದಕ್ಕೂ ಉತ್ತರವಿದೆಯಾ? ಏನದು? ನ್ಯಾಯವೇ ತಮ್ಮನ ಸತಿಯ ಮುಟ್ಟುವುದು, ನ್ಯಾಯವೇ
ಸಾಮಾನ್ಯ ಕಪಿಯಲ್ಲ, ಇಂದ್ರನಂದನ ದೈವಾಂಶ ಸಂಭೂತನಾಗಿ ಕೂಡ ಮಾಡಿದಂತಹ ಕೆಲಸವಾದರೂ ಏನಯ್ಯ ನೀನೇ ಪಾಣಿಗ್ರಹಣ ಮಾಡಿಸಿಕೊಂಡು ಬಂದಂತಹ ನಿನ್ನ ತಮ್ಮನ ಹೆಂಡತಿ ರುಮೆಯನ್ನು ನಿನ್ನ ಅಂತಃಪುರದಲ್ಲಿ ಇರಿಸಿಕೊಂಡಿದ್ದೀಯ ನೀನು. ಇಂತಹ ಹೇಯ ಕೃತ್ಯಕ್ಕೆ ಶಾಸ್ತ್ರಗಳು ವಿಧಿಸುವ ಶಿಕ್ಷೆ ಏನೆಂದು ಗೊತ್ತೇ ನಿನಗೆ? ಮರಣದಂಡನೆ. ಆ ಮರಣದಂಡನೆ ಶಿಕ್ಷೆಯನ್ನು ನಿನಗೆ ನಾನು ವಿಧಿಸಿದ್ದೇನೆ. ನನ್ನ ಅಧಿಕಾರವಿದೆ, ಶಿಕ್ಷೆಯನ್ನು ವಿಧಿಸಿದ್ದೇನೆ. ಶಿಕ್ಷೆಯನ್ನು ವಿಧಿಸಲಿಕ್ಕೆ ಒಂದು ಕ್ರಮ ಅಂತ ಬೇಡವೋ ರಾಮ? ಹೌದಯ್ಯ, ಅದಕ್ಕೆ ಕ್ರಮ ಎನ್ನುವುದೇ. ಮರೆಯಲ್ಲಿ ನಿಂತು ಯಾಕೆ ಬಾಣ ಪ್ರಯೋಗ ಮಾಡಿದೆ? ರಾಮನ ತೇಜೋವಧೆಯಾಗುವಂತಹ ಸಂದರ್ಭ ಬಂತೆ ಎಂಬ ಪ್ರಶ್ನೆಯನ್ನು ಕೇಳಿದೆಯಲ್ಲಯ್ಯ ನೀನು. ನಾನು ಉತ್ತರಕ್ಕೆ ಹೇಳ್ತಾ ಇದ್ದೇನೆ. ನಿನಗೆ ನಾನು ಶಿಕ್ಷಿಸಿರುವುದು ಮರಣದಂಡನೆ ಶಿಕ್ಷೆ. ಮರಣದಂಡನೆ ಶಿಕ್ಷೆಗೆ ಒಳಗಾದವರನ್ನು ಎದುರಿನಿಂದಲೇ ಕೊಲ್ಲಬೇಕೆಂದು ಯಾವ ಶಾಸ್ತ್ರಗಳು ಹೇಳುವುದಿಲ್ಲವಯ್ಯ. ಹಿಂದಿನಿಂದ ಬೇಕಾದರೂ ಕೊಲ್ಲಬಹುದು. ಇನ್ನೊಂದು, ಮುಂದಿನಿಂದ ಯಾಕೆ ಬಂದು ಯುದ್ಧವನ್ನು ಯಾಕೆ ಮಾಡಲಿಲ್ಲ? ನಾನು ನಿನ್ನ ಮೇಲೆ ಬಾಣಪ್ರಯೋಗ ಎದುರಿನಿಂದ ಬಂದು ಮಾಡುತ್ತಿದ್ದರೆ ಅದು ಯುದ್ಧವಾಗಿ ನಿನ್ನ ಜೊತೆ ಇರುವ ಕೋಟಿ ಕೋಟಿ ಸಂಖ್ಯೆಯ ವಾನರರು ಕೂಡ ನಿನ್ನ ಜೊತೆ ಸೇರುತ್ತಿದ್ದರಯ್ಯ. ನಿನ್ನ ತಪ್ಪಿಗೆ ಅಗತ್ಯವಿಲ್ಲದೆ ಅನಗತ್ಯವಾಗಿ ಕೋಟಿ ಕೋಟಿ ಸಂಖ್ಯೆಯ ವಾನರರು ಕೂಡ ನನ್ನ ಬಾಣಗಳಿಗೆ ತುತ್ತಾಗುತ್ತಿದ್ದರು. ಅದು ನನಗೆ ಅಗತ್ಯವಿರಲಿಲ್ಲ. ಇನ್ನು ಕೊನೆಯದಾಗಿ ಇನ್ನೊಂದು ಕಾರಣವೂ ಇದೆಯಯ್ಯ. ನಿನ್ನ ಕೊರಳಲ್ಲಿರುವಂತಹ ಕಾಂಚನಮಾಲೆ, ಅದರ ಮಹತ್ವವನ್ನು ನಾನು ತಿಳಿದವನಾಗಿದ್ದೇನೆ. ನಾನು ನಿನ್ನ ಎದುರಿಗೆ ಬಂದಂತಹ ಸಂದರ್ಭದಲ್ಲಿ ನನ್ನ ಅರ್ಧಶಕ್ತಿ ನಿನ್ನ ಪಾಲಾಗಿ ಸೇರುತ್ತಿತ್ತು. ನನ್ನ ಬಲ ಕುಗ್ಗಿ ನಾನು ಸೋಲುವೆನೆಂಬ ಭೀತಿ ನನಗಿಲ್ಲ. ನನ್ನ ಬತ್ತಳಿಗೆಯಲ್ಲಿ ಬೇಕಾದಷ್ಟು ಬಾಣಗಳಿದೆ. ಆ ಬಾಣಗಳು ನಿನ್ನನ್ನು ಸೋಲಿಸಬಹುದಾಗಿತ್ತು. ಆದರೆ ನಾನು ಗಳಿಸಿರುವಂತಹದ್ದು ಸತ್ವಶಕ್ತಿ, ನಿನ್ನಲ್ಲಿರುವುದು ದುಷ್ಟಶಕ್ತಿ. ದುಷ್ಟಶಕ್ತಿಯ ಜೊತೆ ನನ್ನಲ್ಲಿರುವ ಈ ಸತ್ವಶಕ್ತಿ ಸೇರಿದರೆ ಎಂತಹ ಅನರ್ಥವಾದೀತು. ಇಂತಹ ಸಂದರ್ಭಕ್ಕೆ ನಾನು ಅವಕಾಶ ಕೊಡಬಾರದು ಎಂಬ ಕಾರಣಕ್ಕಾಗಿ ನಾನು ಮುಂದಿನಿಂದ ಬಂದು ಬಾಣಪ್ರಯೋಗ ಮಾಡಲಿಲ್ಲವಯ್ಯ. ಆದ್ದರಿಂದ ರಾಮನ ತೇಜೋವಧಿಯಾಗುವಂತಹ ಯಾವುದೇ ಕಾರ್ಯ ಇಲ್ಲಿ ನಡೆದಿಲ್ಲ. ಇನ್ನು ಇರುವುದು ವಾಲಿಯ ವಧೆಯ ವಿಷಯ. ಅದು ಇನ್ನೂ ನಡೆದಿಲ್ಲ. ನೀನು ತಿಳಿದಿರುವಂತೆ ಆ ಬಾಣ ನೀನು ತಡೆದು ನಿಲ್ಲಿಸಿದ್ದಲ್ಲ, ಅದು ಸಜೀವ ಶರ. ನನ್ನ ಇಚ್ಛೆಯ ವಿರುದ್ಧ ಒಂದು ಸೂಜಿಯ ಮನೆಯಷ್ಟು ಕೂಡ ಕದಲಲು ಸಾಧ್ಯವಿಲ್ಲ. ಪ್ರಯತ್ನ ಮಾಡಿ ನೋಡಿದೆಯಲ್ಲ, ಸಾಧ್ಯವಿಲ್ಲವಯ್ಯ, ಸಾಧ್ಯವಿಲ್ಲಯ್ಯ. ನಿನಗೆ ಒಂದು ವೇಳೆ ಜೀವಿಸುವ ಆಶೆ ಇದ್ದರೆ ಹೇಳು. ನಿನ್ನಲ್ಲಿರುವಂತಹ ದುಷ್ಟತನವನ್ನು ನೀನು ಕೊಂದು ಆ ಇಂದ್ರನಂದನ ವಾಲಿಯ ಆಗುವುದಾದರೆ ನಿನ್ನ ತಮ್ಮನ ಹೆಂಡತಿ ರುಮೆಯನ್ನು ಅವನಿಗೆ ಹಿಂತಿರುಗಿಸಿ ಒಳ್ಳೆಯವನಾಗಿ ಇರುವುದೇ ಆದರೆ ನಾನು ನಿನಗೆ ಜೀವದಾನವನ್ನು ಮಾಡಲು ಸಿದ್ಧನಿದ್ದೇನೆ. ಆ ಬಾಣವನ್ನು ನಾನು ಹಿಂಪಡೆಯುತ್ತೇನೆ. ಹೇಳಲು ವಾಲಿ, ನಿನಗೆ ಏನು, ನಿನ್ನ ಅಭಿಪ್ರಾಯವೇನು? ರಾಮಚಂದ್ರ, ಜೀವದಾನವನ್ನು ಮಾಡ್ತೀಯ? with
ನನಗೆ ಅರ್ಥವಾಗ್ತಾ ಇದೆ. ಸಮುದ್ರ ಮಥನದ ಕಾಲದಲ್ಲಿ ಶ್ರೀಮನ್ನಾರಾಯಣನ ರೂಪದಲ್ಲಿ ನಿನ್ನನ್ನು ನೋಡಿದ್ದೆ ರಾಮ. ಹೀಗೆ ಕಾಣಿಸ್ತಾ ಇದೆ. ಅದೇ ಮುಖ, ಅದೇ ಮುಖ, ಅದೇ ನೋಟು. ರಾಮ 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 ಗೊತ್ತಾಯ್ತು ರಾಮ. ನಿನ್ನ ಕರುಣೆಯು ಹೊಂದಿದ್ದರೆ ನನಗೆ ಸಾಕು ರಾಮ. ಕರುಣೆಯು ಹೊಂದಿದ್ದರೆ ಸಾಕು ನನಗೆ. ನಿನ್ನ ಕೈಯಿಂದ ಸಾವು ಬರುವುದಕ್ಕಿಂತ ಹೆಚ್ಚಿನ ಭಾಗ್ಯ ಇನ್ನೇನು ಬೇಕು ಸ್ವಾಮಿ, ಇನ್ನೇನು ಬೇಕು. 3 ದಿನಗಳ ಈ ಜೀವನ ಶಾಶ್ವತವಲ್ಲ ಎನ್ನುವುದನ್ನ ಈ ವಾಲಿ ಅರಿತಿದ್ದಾನೆ ಸ್ವಾಮಿ, ಅರಿತಿದ್ದಾನೆ. ಈ ರಾಮಶರ ನನ್ನ ಜೀವವನ್ನ ಮನಗಳಿಸುವುದೇ ಆದರೆ ಅದಕ್ಕಿಂತ ಇನ್ನೇನು ಬೇಕು ಸ್ವಾಮಿ. ನಿನ್ನ ಕರುಣೆಯು ನನಗೆ ಒಂದಿದ್ದರೆ ಸಾಕು ಸ್ವಾಮಿ, ಸಾಕು. ಆದರೆ ಅದಕ್ಕಿಂತ ಮೊದಲು ಒಂದೆರಡು ಕರ್ತವ್ಯವಿದೆ. ಓ ತಮ್ಮ ಸುಗ್ರೀವ, ಶ್ರೀರಾಮಚಂದ್ರನಲ್ಲಿ ಕ್ಷಮೆಯನ್ನ ಯಾಚಿಸು, ಆತನಿಂದ ಬದುಕಿಸ್ತಾನೆ ಅಣ್ಣಯ್ಯ. ಬದುಕುವಂತಹ ಆಸೆ ನನಗಿಲ್ಲ ಸುಗ್ರೀವ. ನಾನು ಮಾಡಿದಂತಹ ತಪ್ಪುಗಳನ್ನ ಕ್ಷಮಿಸಬೇಕಯ್ಯ, ಕ್ಷಮಿಸಬೇಕು, ಕ್ಷಮಿಸಬೇಕು. ಈ ರಾಮನ ಸೀತಾನ್ವೇಷಣೆಗೆ ಸಕಲ ವ್ಯವಸ್ಥೆಯನ್ನ ನೀನು ಮಾಡಿಕೊಡಬೇಕಪ್ಪ. ಜೊತೆಗೆ ರಾಮ, ನನ್ನ ತಮ್ಮನಾದಂತಹ ಸುಗ್ರೀವನನ್ನ ನಿನ್ನ ತಮ್ಮ ಲಕ್ಷ್ಮಣನನ್ನ ನೋಡಿಕೊಳ್ಳುವ ಹಾಗೆ ನೀನು ನೋಡಿಕೊಳ್ಳಬೇಕು. ನನ್ನ ಮಗನಾದಂತಹ ಅಂಗದನಿಗೆ ಯುವರಾಜ ಪಟ್ಟವನ್ನ ಕಟ್ಟಬೇಕು ರಾಮ, ಯುವರಾಜ ಪಟ್ಟವನ್ನ ಕಟ್ಟಬೇಕು. ಜೊತೆಗೆ ನನ್ನ ಮಡದಿಯಾದಂತಹ ತಾರೆಯ ಗೌರವಕ್ಕೆ ಒಂದಿನಿತೂ ಕುಂದು ಬರದಂತೆ ನೋಡಿಕೊಳ್ಳಬೇಕು ರಾಮ, ನೋಡಿಕೊಳ್ಳಬೇಕು. ಈ ಭರವಸೆಯನ್ನ ನೀನು ಕೊಡುತ್ತೀಯ ಅಂತಾದ್ರೆ ನಾನು ನಿಶ್ಚಿಂತೆಯಿಂದ ಪ್ರಾಣವನ್ನ ಬಿಡ್ತೇನೆ ರಾಮ. ನಿನ್ನ ಸಕಲ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ. ಪಶ್ಚಾತ್ತಾಪದಿಂದ ಬೆಂದಂತಹ ನೀನು ಈಗ ಪರಿಶುದ್ಧನಾಗಿ ಮೋಕ್ಷಕ್ಕೆ ಭಾಜನನಾಗುತ್ತೀಯ. ನಮಗೆ ಇನ್ನು ಮುಂದಿನ ಕೆಲಸವನ್ನು ನಾನು ಮಾಡಬೇಕಾಗಿದೆ. ಅಣ್ಣ ಹೇಳಿದಂತೆ ನಿನಗೆ ರಾಜ್ಯಭಾರವನ್ನು ನೋಡುವಂತಹ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ. ಪಟ್ಟಾಭಿಷೇಕವನ್ನು ಕಟ್ಟಬೇಕಾಗಿದೆ. ಅಂಗದನಿಗೆ ಯುವರಾಜ ಪಟ್ಟವನ್ನು ಕಟ್ಟಬೇಕಾಗಿದೆ. ಇನ್ನು ಮುಂದೆ ಈಗ ಬರುವುದು ಮಳೆಗಾಲ. ಮಳೆಗಾಲದ ನಂತರ ಸೀತಾನ್ವೇಷಣೆಯ ಕಾರ್ಯ ನಡೆಯಬೇಕು. ಅಲ್ಲಿಯವರೆಗೆ ನಾವು ಕಾದು ಮುಂದಿನ ಕಾರ್ಯವನ್ನು ನೋಡಿಕೊಳ್ಳೋಣ. ನಿಮ್ಮ ಅಲ್ಲೆಯಿಂದ ಹೇಳವಾಗಲಿ. परिपालयन्तां न्यायेन मार्गेण मयि महिषाः गो ब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु।